ಓಂ ಶಾಂತಿ. ಬಾಬೂರ ಶುಭಾಬೂರ ಸುಂದರವಾದಂಥ ಡ್ರಾಮಾದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ಪರಿವಾರ ಎಲ್ಲೋ ಹುಟ್ಟಿದವರು, ಎಲ್ಲೇ ಬೆಳೆದವರು, ಯಾವ್ಯಾವುದು ಧರ್ಮ ಜಾತಿ ವ್ಯವಸ್ಥೆ ಎಲ್ಲೋ ಇರ್ಬೋದು. ಬಟ್ ಬಾಬಾ ನಮ್ಮನ್ನ ಎಲ್ಲ ಒಂದು ಪರಿವಾರದಲ್ಲಿ, ಒಂದು ಶಿಪ್ನಲ್ಲಿ, ಹಡಗಿನಲ್ಲಿ ಕೂತುಗೊಳಿಸಿದ್ದಾನೆ. ಯಾವ್ಯಾವುದು ಗುಣಧರ್ಮಗಳು, ಯಾವ್ಯಾವುದು ಭಾಷೆಗಳು, ಮತಗಳು, ಎಲ್ಲರನ್ನ ಒಂದು ಹಡಗಲ್ಲಿ ಕೂತ್ಕೊಳಿಸಿ ನಮ್ಮನ್ನ ಆ ದಡಕ್ಕೆ, ಇನ್ನೊಂದು ದಡಕ್ಕೆ, ಹೊಸ ಯುಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಬಾಬಾ ಬಂದಿದ್ದಾರೆ, ಗೊತ್ತಿರ್ತಾನೆ ನಮಗೆಲ್ಲ. ನಾವಲ್ಲಿ ಹೋಗ್ಲಿಕ್ಕೆ ಈಗ ಯೋಗ್ಯ ಆಗಬೇಕು. ಯುಗ ಪರಿವರ್ತನೆ ಆಗ್ತದೆ, ಈಗೆಲ್ಲ ನಮಗೆ ಜ್ಞಾನ ಚೆನ್ನಾಗಿ ಗೊತ್ತಿದೆ. ಸಂಗಮ ಯುಗ ನಡೀತಾ ಇದೆ. ಸಂಗಮ ಯುಗದಿಂದ ಪಾಸಾಗಿ ನಾವು ಹೋಗಬೇಕು, ಸತ್ಯುಗಕ್ಕೆ ಟ್ರಾನ್ಸ್ಫರ್ ಆಗಬೇಕು. ಸತ್ಯುಗಕ್ಕೆ ಹೋಗಬೇಕು ಅಂದರೆ ಸತ್ಯುಗದಲ್ಲಿರೋ ದೇವತೆಗಳು, ದೇವತಾ ಗುಣಧರ್ಮಗಳನ್ನ, ಈ ಶಕ್ತಿಗಳನ್ನ ಎಲ್ಲ ತುಂಬಿಸ್ಕೊಳ್ಬೇಕು ಈಗ. ಅದಕ್ಕೆ ನಮ್ಮನ್ನ ಬಾಬಾ ತಯಾರು ಮಾಡ್ತಾ ಇದ್ದಾರೆ, ಸತ್ಯುಗಕ್ಕೆ ಹೋಗಲಿಕ್ಕೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಹೀಗೆ ಇಂತಹ ಒಂದು ಆತ್ಮದಲ್ಲಿ ನಾನು ಒಂದು, ನನ್ನ ಪರಿಚಯ ನಾನು ಕಳ್ಕೊಳ್ಳೋದು, ನಾನು ಒಂದು, ನನಗೆ ನನ್ನ ಈ ಶರೀರದ ಹುಟ್ಟು 1951 ನವೆಂಬರ್ 15 ಪುತ್ತೂರಿನಲ್ಲಿ. ಬಾಲ್ಯದಿಂದಲೇ ನಾನು ಸ್ವಲ್ಪ ಹೆಚ್ಚು ಚಿಕ್ಕವನಿದ್ದಾಗಲೂ ಪರಮಾತ್ಮನ ಬಗ್ಗೆ ಒಲವು ಜಾಸ್ತಿ ಇತ್ತು. ನಾನು ಸ್ವಲ್ಪ ಹೇಳಿಬಿಡ್ತೇನೆ ನನ್ನ ಬಾಲ್ಯ ಜೀವನದ ಬಗ್ಗೆ. ಪರಮಾತ್ಮನ ಬಗ್ಗೆ ಬಹಳ ಪ್ರೀತಿ. 12 ವರ್ಷದಲ್ಲಿರುವಾಗಲೇ ನಾನು ಹುಡುಕಾಟ ಮಾಡ್ತಾ ಇದ್ದೆ ಪರಮಾತ್ಮ. ಯಾಕಂದ್ರೆ ನನ್ನ ತಾಯಿ ನನ್ನನ್ನು ಹಾಗೆ ಬೆಳೆಸಿದ್ದಾರೆ. ಒಂದು ಸ್ಪಿರಿಚುವಲ್ ಲೈಫಲ್ಲಿ ನನ್ನನ್ನು ಕರ್ಕೊಂಡು ಬಂದದ್ದು ಚಿಕ್ಕಂದಿರುವಾಗಲೇ. ಯಾಕಂದರೆ ನನ್ನ ಚಿಕ್ಕ ಎಂಗೇಜ್ 3ನೇ ವರ್ಷದ ನನ್ನ ಶರೀರದ ತಂದೆಯನ್ನು ಕಳ್ಕೊಂಡಿದ್ದೆ. ಆಮೇಲೆ ನಾನು ಬೆಳೆದದ್ದು ನನ್ನ ಅಣ್ಣಂದಿರು, 4 ಜನ ಅಣ್ಣಂದಿರು ಮತ್ತು ತಾಯಿ ಆಶ್ರಯದಲ್ಲಿ. ಹಾಗೆ ನನ್ನನ್ನು ಬೆಳೆಸಿ ಹೆಚ್ಚು ಪ್ರೀತಿ ಮಾಡಿದ್ದು ನನ್ನ ಶರೀರದ ತಾಯಿ. ಅವರು ಪಾಲನೆ ಮಾಡಿದ್ದು, ಅವ್ರಿಗೆ ನನ್ನ ಮೇಲೆ ಭಾಳ ಪ್ರೀತಿ ಇತ್ತು. ಕೊನೆ ಮಗ ನಾನು. ಹೀಗೆ ಆ ಪ್ರೀತಿ ಆಶ್ರಯದಲ್ಲಿ ಬೆಳೀತಾ ಬಂದಿದ್ದೆ. ಅವರು ಪರಮಾತ್ಮನ ಬಗ್ಗೆ ಏನೇ ಇದ್ರೂ ಕೂಡ, ಏನೇ ಸಮಸ್ಯೆ ಕಷ್ಟ ಇದ್ರು, ಭಗವಂತ ಇದ್ದಾನೆ, ಪರಮಾತ್ಮ ಇದ್ದಾನೆ, ಅವನು ನಮ್ಮನ್ನು ನೋಡಿಕೊಳ್ತಾನೆ ಎನ್ನುವಂತೆ ಹೇಳಿಕೊಡ್ತಾ ಇದ್ದರು ನನಗೆ. ಮತ್ತು ಅದೇ ಮಾರ್ಗದಲ್ಲಿ ನನ್ನನ್ನು ಕರ್ಕೊಂಡು ಬಂದರು ಅಥವಾ ಮುಂದುವರಿಸಿದರು. ನನಗೂ ಆ ಪರಮಾತ್ಮನ ಕಾಣಬೇಕು ಅಂತ ಬಹಳ ಆಸೆ ಇತ್ತು. ಆಸೆ ಅಂದರೆ ದೇವರೊಬ್ಬರು ಇದ್ದಾರೆ. ಎಲ್ಲಿದ್ದಾರಮ್ಮ ಅಂತ ಕೇಳಿದ್ರೆ ಮೇಲಿದ್ದಾನೆ ಅಂತ. ಸೊ ಒಂದು ಹಂತದಲ್ಲಿ ಬಹಳ ಬಂದಿತ್ತದು, ಆ ಮೇಲಿದ್ದ ಭಗವಂತ ನಾನು ಕಾಣಬೇಕು ಅಂತ. ಆದರೆ ಮಾರ್ಗಗಳು, ನಮ್ಮದು ಹಳ್ಳಿ ಊರಿತ್ತದು, ಪುತ್ತೂರಿಂದ ಸ್ವಲ್ಪ ಇನ್ನೂ ಇಂಟೀರಿಯರ್. ಬಟ್ ಒಳಗಿನ ಆಂತರ್ಯದಲ್ಲಿ ಅವನನ್ನು ಪಡಿಲೇಬೇಕು ಅಂತ ಭಾಳ ಆಸೆ ಇತ್ತು. ಹುಡುಕಾಡ್ತಾನೆ ಇದ್ದೆ, ಆ ದಾರಿಯಲ್ಲಿಯೂ ನಡೀತಾ ಇದ್ದೆ. ಅದು ಹುಡುಕಾಟ ಇತ್ತು. ಬಟ್ ಚಿಕ್ಕ ಪ್ರಾಯದಲ್ಲಿಯೂ ದೊಡ್ಡ ದೊಡ್ಡ ವಿಚಾರಗಳು. ನಿಮಗೆ ಆಶ್ಚರ್ಯ ಆಗ್ಬೋದು, ಭಗವಂತನ ಹುಡುಕಬೇಕು, ನಾನು ದೊಡ್ಡ ಯಜ್ಞ ಮಾಡಬೇಕು ಅಂತ ಭಾಳ ಆಸೆ ಇದೆ. 10-12 ವರ್ಷ ಹಾಗೆಲ್ಲ ಓದಿಕೊಂಡು ತಿಳ್ಕೊಂಡು ವಿಚಾರ, ನಾನು ದೊಡ್ಡ ಯಾಗ ಮಾಡಬೇಕು, ಯಜ್ಞ ಮಾಡಬೇಕು, ಭಗವಂತನ ಆಹ್ವಾನಿಸಬೇಕು. ನನ್ನ ಮನೆ ಒಂದು
ಹಳ್ಳಿಯಲ್ಲಿಯೂ ಎದುರುಗಡೆ ತುಂಬ ಎಂತ ಅಡ್ಕ ಅಂತ ಹೇಳ್ತಾರಲ್ಲ, ದೊಡ್ಡ ವಿಸ್ತಾರ ಜಾಗ. ಅಲ್ಲೆಲ್ಲ ಯಜ್ಞ ಮಾಡಬೇಕು, ನಾನು ಬಹಳ ದೊಡ್ಡ ಯಜ್ಞ ಮಾಡಬೇಕು, ದೊಡ್ಡ 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 ವ್ಯಕ್ತಿಗಳನ್ನೆಲ್ಲ ಊರಿನವರು ಪರವು ಎಲ್ಲರನ್ನು ಕರೆಸಬೇಕು ಅಂತ ಒಂದು ಆಶೆ ಇತ್ತು ನನಗೆ, ಭಕ್ತಿ ಇತ್ತು. ದೊಡ್ಡ ಯಜ್ಞ ಮಾಡಬೇಕು, ಯಾಗ ಮಾಡಬೇಕು, ಬಹಳ ಜನರನ್ನು ಕರೆಸಬೇಕು, ಭಗವಂತನ ಪ್ರೀತಿ ಮಾಡಿಸ್ಬೇಕು, ಅವನ ಒಲಿಸಿಕೊಳ್ಬೇಕು, ಮತ್ತು ಅಷ್ಟು ಜನರನ್ನು ಕರೆಸಬೇಕು, ಅವ್ರನ್ನ ಎಲ್ಲೆಲ್ಲಿ ಉಳಿಸ್ಕೊಳ್ಬೇಕು, ಹೇಗೆ ಅವರಿಗೆ ನೋಡಿಕೊಳ್ಬೇಕು, ಈ ಎಲ್ಲ ಆ ಕಾಲದಲ್ಲಿ ನನಗೆ ಈಗ ಅದು ಯೋಚನೆ ಮಾಡ್ಲಿಕ್ಕೆ ಬರೋದಿಲ್ಲ. 11-12 ವರ್ಷ ಇರ್ಬೋದು. ಆ ಎಲ್ಲ ಯೋಚನೆ ಮಾಡ್ತೀವಿ, ಎಲ್ರಿ ಉಳಿಸ್ಬೋದು, ಹೇಗೆ ಮಾಡಬೇಕು, ಎಷ್ಟೇ ನಿರ್ವಿಘ್ನವಾಗಿ ದೊಡ್ಡದನ್ನ ಯಜ್ಞ ಮಾಡಬೇಕು, ಹೀಗೆ ಎಲ್ಲ ಥಾಟ್ ಇತ್ತು. ಪರಮಾತ್ಮನ ಬಗ್ಗೆ ಅತಿಯಾದ ಪ್ರೀತಿನೂ ಇತ್ತು. ಬಹಳ ಚಿಕ್ಕ ಪ್ರಾಯದಲ್ಲಿ ನನಗೆ ಬಹಳ ಪ್ರಿಯ ಅಂದರೆ ಕೃಷ್ಣ ಬಹಳ ಅಚ್ಚುಮೆಚ್ಚಿನ ಭಗವಂತ ಅಥವಾ ದೇವರು ಅಂತ ಹೇಳಿದ್ರೆ, ನಾನು ದೇವರು ಅಂತ ಪೂಜೆ ಮಾಡಲಿಲ್ಲ. ನನ್ನ ಫ್ರೆಂಡ್, ಬಹಳ ಕ್ಲೋಸ್ ಫ್ರೆಂಡ್. ನಾನು ಏನು ಮಾತಾಡಿದ್ರು ನಾನು ಕೃಷ್ಣ ಹತ್ರ ಮಾತಾಡ್ತಾ ಇದ್ದೆ, ನನ್ನ ಮನಸ್ಸಿನೊಳಗೆ. ಹೀಗೆ ಜೀವನ ಇತ್ತು ಬಾಲ್ಯ ಜೀವನದಲ್ಲಿ. ಆಮೇಲೆ ನಾನು ಸುಮಾರು 7-8ನೇ ವರ್ಷ ಕ್ಲಾಸಲ್ಲೆಲ್ಲ ಕಲಿತಿರುವಾಗ ಈ ಆಧ್ಯಾತ್ಮ ಪುಸ್ತಕಗಳು ನನಗೆ ಸ್ವಲ್ಪ ಟರ್ನಿಂಗ್ ಪಾಯಿಂಟ್. ಒಂದನೇದಾಗಿ ಕೂಳೂರು ಕೊಡಗೂಸಿನ ಕತೆ ಕೇಳಿರ್ಬೋದು, ತಮಗೆಲ್ಲ ಗೊತ್ತಿರ್ಬೋದು ಇದ್ದವರಿಗೆ. ಅಂದರೆ ಅವಳು ಕತೆ ಇದೆಯಲ್ಲ, ಯಾರು ಒಬ್ಬ ಶಿವನಿಗೆ ಹಾಲು ಇಡ್ತಾ ಇದ್ದ, ಶಿವ ಹಾಲು ಕುಡಿತಾ ಇದ್ದ. ಒಂದು ದಿವಸ ಅವನು ಹೊರ ಊರಿಗೆ ಹೋಗ್ಬೇಕಾಯ್ತು. ತನ್ನ ಮಗಳಿಗೆ ಹೇಳಿದ, ಮಗಳು ಹಾಲು ಇಟ್ಲು, ಆದರೆ ಅವತ್ತು ಕುಡಿಲಿಲ್ಲ. ಅವಳೇನು ಮಾಡೋದು, ತಲೆ ಇದು ಮಾಡಲಿಕ್ಕೆ ತಯಾರು ಮಾಡಿದ್ರು. ನಾನು ಹೇಳಿದ್ದನ್ನು ಕೇಳಲಿಲ್ಲ. ಆವಾಗ ಶಿವ ಪ್ರತ್ಯಕ್ಷ ಆದ ಕತೆ. ಸೊ ಅದು ನನ್ನಲ್ಲಿ ಪ್ರಭಾವ ಬೀರ್ತದೆ. ನಾನು ಯಾಕೆ ಆ ರೀತಿ ಭಕ್ತಿ ಮಾಡಿ ಭಗವಂತನ ಒಲಿಸಿಕೊಳ್ಬಾರ್ದು, ಪ್ರತ್ಯಕ್ಷ ಮಾಡಿಕೊಳ್ಬಾರ್ದು ಅಂತ ಆ ರೀತಿಯಲ್ಲಿ ದಾರಿಯಲ್ಲಿ ಮುಂದುವರಿತಾ ಇದೆ. ಹೀಗಾದರೂ ನಾನು ಪರಮಾತ್ಮನ ಪಡ್ಕೊಳ್ಬೇಕು ಅಂತ. ಇನ್ನೊಂದು ಜೀವನದ ಟರ್ನಿಂಗ್ ಪಾಯಿಂಟ್, ಒಂದು ಸಿದ್ಧಾರ್ಥನ ಜೀವನ ಚರಿತ್ರೆ. ಸಿದ್ಧಾರ್ಥ ಗೊತ್ತಿಲ್ಲ ನಮಗೆ, ಆದಾಗ ಶಾಲೆಯಲ್ಲಿ ನಾನ್ ಡಿಟೇಲ್ಡ್ ಅಂತ ಇತ್ತು. ಅವನು ಹೇಗೆ ಬುದ್ಧ ಆದಂಥ ಸಿದ್ಧಾರ್ಥನ ಜೀವನ ಚರಿತ್ರೆ, ಹೇಗೆ ವೈರಾಗ್ಯ ಬಂತು, ಪರಿವರ್ತನೆಗೊಂಡ ಅಂತ. ಹಾಗೆ ಅವರು ಶಾಲಾ ಜೀವನದ ಪುಸ್ತಕಗಳು ನನ್ನಲ್ಲಿ ಸ್ವಲ್ಪ ಟರ್ನಿಂಗ್ ಪಾಯಿಂಟ್. ಭಗವಂತನ ಹುಡುಕಾಡ್ತಾ ಇದೆ, ಬಟ್ ಸದ್ಯ ದಾರಿ ತೋರಿಸುವವರು ಯಾರು ಇಲ್ಲ. ಹೀಗೆ ಮುಂದುವರಿಯಿತು. ಆಮೇಲೆ ಕೃಷ್ಣನ ಬಗ್ಗೆ ಬಹಳ ಪ್ರೀತಿ ಹೇಳ್ತಾ ಇದೆಯಲ್ಲ, ಉಡುಪಿಗೆ ಹೋಗ್ತಾ ಇದ್ದೆ ಆಗಾಗ. ನನಗೆ ಬಹಳ ಕೃಷ್ಣ ಮಠ ಹೋಗ್ಬೇಕಿದ್ರೆ ಒಂಥರ ಲೋಕಲ್ ಹೇಳ್ಬೋದು ಹುಚ್ಚ ಅಂತ. ಕೈ ಒಂದು ಫೋನ್ ಇಟ್ಕೊಳ್ಳೋದು, ನಂಬರ್ ಡಯಲ್ ಮಾಡೋದು ಕೃಷ್ಣನಿಗೆ. 1 2 3 ಒಂದು 6 ನಂಬರ್ ಫೋನ್ ಮಾಡಿ, ಇದೀನಿ ಇದೆಯಾ, ನನಗೆ ಬರಬೇಕು, ನಾನು ಇದ್ದೇನೆ ಬಾ ಅಂತ, ಇದೆಯಾ ಅಂತ ಕೇಳೋದು. ಆಮೇಲೆ ಬಸ್ ಹತ್ತೋದು, ಇಲ್ಲ ಅಂದರೆ ಇಲ್ಲ, ಅವತ್ತು ಹೋಗೋದಿಲ್ಲ. ಹೀಗೆ ಈ ರೀತಿಯ ಒಂದು ಕಾಂಟ್ಯಾಕ್ಟ್. ನಾನು ಮಲ್ಕೊಳ್ಬೇಕಿದ್ರು ಕೃಷ್ಣನ ಒಂದ್ಸತಿ ಹೋಗಿದ್ದ, ಉಡುಪಿ ಹೋಗ್ತಿದ್ದೆ ಆಗಾಗ. ಹೋಗಿ ಅಲ್ಲಿ ಮಂಟಪನ ಕೃಷ್ಣ ಮೂರ್ತಿ ಅಂತ ತಂದು ಇಟ್ಕೊಂಡು ನಾನು ಮಲಗುವ ಪಕ್ಕದಲ್ಲೇ ಇಟ್ಕೊಳ್ತಿದ್ದೆ. ಅಷ್ಟು ಪ್ರೀತಿ ಇತ್ತು ನನಗೆ ಕೃಷ್ಣನ ಮೇಲೆ. ಏನೇ ಮಾತಾಡ್ಬೇಕಿದ್ರು ಕೇಳಬೇಕಿದ್ರು ಅವನ ಜೊತೆ. ಮತ್ತೆ ಲೌಕಿಕ ನಾನು ಮಾತನಾಡೋದು ಬಹಳ ಕಡಿಮೆ ಇತ್ತು ಲೌಕಿಕದಲ್ಲಿ ಕೂಡ. ನಮ್ಮ ಅಣ್ಣಂದ್ರ ಪರಿವಾರ ತಾಯಿಯವರು ಎಲ್ಲ ಇದ್ರು ಕೂಡ ನಾವು ಅಣ್ಣಂದ್ರೆಲ್ಲ ಮಾತಾಡ್ತಿದ್ದು ಒಂದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಅಷ್ಟೇ, 1-2 ಶಬ್ದ ಅಷ್ಟು ಮುಗೀತು. ಬರ್ತಷ್ಟೇ ಎಲ್ಲ ನಾನು ನನ್ನಷ್ಟಕ್ಕೆ. ಈ ರೀತಿ ಇತ್ತು ಜೀವನ ನಂದು. ಆಮೇಲೆ ಪರಮಾತ್ಮ ಹುಡುಕಾಟ, ಕೃಷ್ಣ ಆಯಿತು. ಆಮೇಲೆ ಹುಡುಕ್ತಾ ಇದೆ, ಆದರೂ ಏನು ಯಥಾರ್ಥತೆ ಗೊತ್ತಿಲ್ಲ. ಒಂದು ಸರ್ತಿ ನಾನು ಒಂದು ಪ್ರೈವೇಟ್ ಕಂಪನಿ, ಶಂಕರ್ ವಿಠಲ್ ಮೋಟರ್ ಕಂಪನಿ ಅಂತ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಟೂರ್ ಇತ್ತು ಒಂದು ಕನ್ಯಾಕುಮಾರಿಗೆ, ಸುಮಾರು 74. ಆಗ ಅದು ಅಲ್ಲಿ ಇದಿತ್ತಲ್ಲ, ಒಂದು ಏನೋ ಅದು ಆದದ್ದಷ್ಟೇ, ಯಾವುದು ವಿವೇಕಾನಂದ ರಾಕ್. ಆಗ 1-2 ವರ್ಷನ ಹಾಗೆ ಟೂರ್ ಮಾಡಿದ್ರು. ಅಲ್ಲಿ ಹೋಗಿದ್ದೆ. ಅಲ್ಲಿ ಒಂದು ಮೆಡಿಟೇಷನ್ ರೂಮ್ ಇತ್ತು. ಬಹಳ ಹೋದವ್ರೆ ಅನುಭವ ಮಾಡಿದ್ರು. ಯಾರಿಗೂ ಆದರೂ ಹೋದರೆ ವಿಚಿತ್ರ ಅನುಭವ ಆಗುತ್ತೆ. ಅದು ಒಂದು ದೊಡ್ಡ ರೂಮ್, ಡೆಡ್ ಸೈಲೆನ್ಸ್, ಕಪ್ಪು ಕತ್ತಲೆ ರೂಮು. ಅಲ್ಲಿ ಒಂದು ಓಂಕಾರ ಇರ್ತದೆ ಅಷ್ಟೇ, ಬರೀ ರೂಮಲ್ಲಿ ಒಂದು ದೂರದಲ್ಲಿ ಒಂದು ಓಂಕಾರ. ಬುದ್ಧಿಯನ್ನು ಕೇಂದ್ರೀಕರಿಸಲಿಕ್ಕೆ ಬಹಳ ಈಸಿ ಇತ್ತು. ಅದು ಪ್ರಾಕ್ಟೀಸ್ ಮಾಡಿದ್ದೆ. ಆಗ ಗೊತ್ತಾಯ್ತು ಪರಮಾತ್ಮ ಅಂದರೆ ನಿರಾಕಾರ, ಓಂಕಾರ ಅಂತ. ಹೀಗೆ ನನ್ನಲ್ಲಿ ಒಂದು ಸ್ವಲ್ಪನೇ ಪರಿವರ್ತನೆ ಬಂತು. ಪರಮಾತ್ಮ ಅಂದರೆ ನಿರಾಕಾರ ಅಂತ.
ಹಾಗೆ ಎಲ್ಲ ಸಂದರ್ಭಗಳಲ್ಲಿಯೂ ಭಗವಂತನ ಪರಮಾತ್ಮನ ಶಕ್ತಿ ಅಥವಾ ಒಂದು ಸಹಯೋಗ ನನಗೆ ಸಿಗ್ತಾ ಇತ್ತು ಯಾವುದೇ ಸಂದರ್ಭದಲ್ಲಿಯೂ ಕೂಡ. ಅಂದ್ರೆ ಯಾವ ಹಂತಕ್ಕೆ ಬಂದೆ ಅಂದ್ರೆ ಭಗವಂತ ನನಗೆ ಸಿಗ್ತಾ ಇದ್ದಾನೆ, ಬಟ್ ಒಂದು ಮಧ್ಯದಲ್ಲಿ ಒಂದು ಪರದೆ ಇದೆ, ಟ್ರಾನ್ಸ್ಪರೆಂಟ್, ಹಿಂದೆ ಅವನು ಇದ್ದಾನೆ, ಈ ಕಡೆ ನಾನಿದ್ದೇನೆ, ಈ ಸ್ಥಿತಿಯಲ್ಲಿ. ಹಾಗಿದ್ದಾಗ ಆಮೇಲೆ ನನಗೆ 1978 ಬಂತು. ನಾನು 76, ಅದಕ್ಕಿಂತ ಮೊದಲು ಪ್ರೈವೇಟ್ ಕಂಪನಿ ಮಾಡ್ತಾ ಇದ್ದೆ ಹೇಳಿದೆಲ್ಲ. 76ನಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಪ್ರೈವೇಟ್ ಕಂಪನಿಯಲ್ಲಿ. ಆಮೇಲೆ ಫಸ್ಟ್ ನಾನು ಅಪಾಯಿಂಟ್ಮೆಂಟ್ ಆದದ್ದು ಹಾಸನದಲ್ಲಿದ್ದೆ, ಅಲ್ಲಿಂದ ನಾನು ಮಂಗಳೂರಿಗೆ ಬಂದೆ. 78ರಲ್ಲಿ ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ, KSRTC. ಆಮೇಲೆ ಇಲ್ಲಿ ಆ ಸಮಯದಲ್ಲಿ ಗೋಷ್ಠಿ ಒಂದು ಭಗವದ್ಗೀತಾ ಆ್ಯಂಡ್ ರಾಮಾಯಣ ಮಹಾಭಾರತದ ಬಗ್ಗೆ ದೊಡ್ಡ ಪ್ರೋಗ್ರಾಮ್ ಆಯಿತು ಟೌನ್ ಹಾಲಲ್ಲಿ. ಆ ಸಮಯದಲ್ಲಿ ಜ್ಞಾನಕ್ಕೆ ಬಂದು ತಿಳ್ಕೊಂಡದ್ದು ನಾನು. ಅಂದರೆ ಯಾವುದೋ ಒಂದು ಅಂದರೆ ಸಮಯ ಬಂದಿತ್ತು ನನಗೆ ಅಂತ ಹೇಳಿದ್ರಲ್ಲ ಹಾಗೆ. ಆ ಸಮಯ ಯಾವ ಆಫೀಸ್ ಮಧ್ಯೆಯಿಂದ ಸಾಯಂಕಾಲ ಹೊತ್ತಿಗೆ ಓಡ್ಕೊಂಡು ಬಂದೆ ಟೌನ್ ಹಾಲಿಗೆ. ಅಲ್ಲಿ ಪ್ರೋಗ್ರಾಮ್ ಇದು ಯಾವುದೋ ಗೀತಾ ಜಯಂತಿ ಪ್ರೋಗ್ರಾಮ್ ಕೊನೆ ಹಂತ. ಭಾಳ ಜನ ಗೆಸ್ಟ್ಗಳೆಲ್ಲ ಇದ್ದರು, ಕಾರಂತರು, ಶಿವರಾಮ್ ಕಾರಂತರು, ಇನ್ಯಾರು ದೊಡ್ಡ ಕಮಿಷನರ್ಸ್, ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮತ್ತೆ ನನ್ನ ಚಿತ್ರಪಟ ಹೀಗೆ ಅಂತ. ಅವರು ಸ್ವಲ್ಪ ಆದರೆ ಅನ್ಯ ಮನಸ್ಕರಾಗಿದ್ದರು. ಅಂದರೆ ಅವರಿಗೆ ಸ್ವಲ್ಪ ದೊಡ್ಡವರು ನಾವು ಅಂತ ಭಾವನೆ ಇತ್ತೇನೋ. ಅವ್ರು ಯಾವುದೋ ಚಿತ್ರ ನೋಡ್ತಾ ಇದ್ರು, ಇವ್ರು ಯಾರೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಹೀಗೆಲ್ಲ ಆಯಿತು. ಬಟ್ ನನಗೆ ಅದು ಅಟ್ಯಾಚ್ ಆಯ್ತು, ನನಗೆ ಅದು ಬೇಕಿತ್ತು. ಯಾವುದು ಏನು ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾಕಂದರೆ ನಾನು ಕೂಡ ಒಂದು ಸತ್ಯದ ಹುಡುಕಾಟದಲ್ಲಿದ್ದೆ ಅಲ್ಲಿವರೆಗೂ ಕೂಡ. ಜೀವನದಲ್ಲಿ ಸತ್ಯತೆ ಬೇಕು ನನಗೆ ಅಂತ, ರಿಯಾಲಿಟಿ. ಯಾಕಂದರೆ ಹೊರ ಜಗತ್ತಲ್ಲಿ ಏನು ನಡೀತಾ ಇದೆ ಅಂದ್ರೆ ಜನರು ಹೇಳೋದೊಂದು ಮಾಡೋದೊಂದು. ಆ ಸಮಯದಲ್ಲಿ ಹೆಚ್ಚಾಗಿ ಏನು ಇಲ್ಲೆಲ್ಲ ಬಹಳ ಓಪನ್ ಆಗ್ತಾ ಇದ್ದದ್ದು ಇದು ಎಂಥದ್ದು ಹೆಂಡದ ಅಂಗಡಿ ಅಂತ ಹೇಳ್ತಾರೆ, ಹಾಗೆ ಇದು ಏನು ಅಬಕಾರಿ ಅವೆಲ್ಲ ಸೇಲ್ ಮಾಡ್ತಾರೆ, ಜನರ ಜೀವನ ಹಾಳು ಮಾಡ್ತಾರೆ, ಸಂಪತ್ತು ಮಾಡ್ತಾರೆ. ಅವ್ರು ದೊಡ್ಡ ದಾನ ಧರ್ಮ ಮಾಡ್ತಾರೆ, ಮಹಾತ್ಮರು ಅಥವಾ ಧರ್ಮೇಶ್ವರರು ಭಾಳ ದೊಡ್ಡ ಇವರು ಅಂತ ಹೇಳಿಸ್ಕೊಳ್ತಾರೆ. ಸೊ ಇದು ಸತ್ಯ ಅಲ್ಲ, ಇದು ಒಂದು ಸುಳ್ಳು. ಇದು ಸುಳ್ಳು ಅಂದರೆ ಪರ್ಫೆಕ್ಟ್ ದಾರಿ ಅಲ್ಲ, ಇದು ಸಮಾಜ ಹಾಳು ಮಾಡುವಂಥ ದಾರಿ ಅಂತ ನನಗೆ ಅನಿಸು. ಅದು ಮಾಡಿದ್ದೆಲ್ಲ ಸರಿಯಾದು. ಈ ಸತ್ಯತೆ ಕಂಡು ಹುಡ್ಕೊಳ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೆ. ಸೊ ಈ ಸಂಸ್ಥೆ ವಿಶ್ವವಿದ್ಯಾಲಯ ಅಥವಾ ಇದು ಬಂದೆಲ್ಲ ಗೋಷ್ಠಿ ಬಂದಾಗ ಅಲ್ಲಿ ವಿಚಾರಗಳು ನನಗೆ ಅದು ಹಿಡಿಸ್ತು. ಇಲ್ಲೇನೋ ಸತ್ಯತೆ ಇದೆ ಅಂತ, ಏನೋ ತಿಳ್ಕೊಳ್ಬೇಕು ಅಂತ ವಿಸ್ತಾರವಾಗಿ ತಿಳ್ಕೊಳ್ಬೇಕು ಅಂತ ಬಂದೆ. ಅಲ್ಲಿ ವಿಚಾರಿಸಿದೆ ಪುಸ್ತಕ ಲಿಟ್ರೇಚರ್ ಡಿಪಾರ್ಟ್ಮೆಂಟಲ್ಲಿ. ಆಗ ಹೇಳಿದ್ರು ಇಲ್ಲಿ ನಡೀತದೆ, ಕ್ಲಾಸ್ ನಡೀತಾ ಇದೆ, ಶಿಬಿರ ನಡೀತಾ ಇದೆ, ಅದಕ್ಕೆ ಹೋಗಿ ತಿಳ್ಕೊಳ್ಳಿ ನಿಮಗೆ ಅಂತೇಳಿ. ಸೊ ಇಮಿಡಿಯೇಟ್ ನಾನು ಅಲ್ಲಿಂದ ತಕ್ಷಣ ಓಡ್ಕೊಂಡು ಅಲ್ಲೇ ಇತ್ತು ಒಂದು. ಆವಾಗ ಯಾರ್ದು ಒಂದು ಎಜುಕೇಶನ್ ಇವ್ರದ್ದು ಆಫೀಸ್ ಇತ್ತು, ಸಾರಿ ನಮ್ಮ ಕೃಷಿ ಅಧಿಕಾರಿಗಳ ಎಂಥದ್ದು ಉಪನಿರ್ದೇಶಕ ಕೃಷಿ ಅವರು ನಮ್ಮ BK ಆಗಿದ್ರು, ಮೊಹಮ್ಮದ್ ಯಾರು ಅವ್ರ ಹೆಸರು ಭಾಗವತಣ್ಣ ಅಂತ. ಅವರಾಗ ಆ ಹೆಡ್ ಆಗಿದ್ರಲ್ಲಿ ಅವರು ನಮ್ಮ ಶಿಬಿರ ಮಾಡಲಿಕ್ಕೆ ಜಾಗ ಕೊಟ್ಟಿದ್ರು. ಹಾಗೆ ಶಿಬಿರದಲ್ಲಿ ಭಾಗವಹಿಸಿದ್ದೆ 6-7 ದಿವಸ. ಒಂದು ದಿವಸದಿಂದಲೂ ಪ್ರತಿದಿನದಿಂದಲೂ ನನಗೆ ನಾನು ಏನು ಬಯಸ್ತಾ ಇದ್ದೇನೋ ಅದು ಸಿಗ್ತಾ ಹೋಯ್ತು, ಗೊತ್ತಾಗ್ತಾ ಹೋಯ್ತು. ಭಾಳ ಒಂದು ದಿವಸನೂ ತಪ್ಪಿಸ್ತಾ ಇರಲಿಲ್ಲ, ಒಂದು ನಿಮಿಷ. ಅಂದರೆ ಆ ಸಮಯದಲ್ಲಿ ನಾನು ಓಡಾಡ್ಲಿಕ್ಕೇನೆ ಆಗುವ ಸ್ಟಾರ್ಟಿಂಗ್ ನನಗೆ ಇದ್ದಾಗ ನನ್ನ ಸಂಬಳ ಆವಾಗ ಬೇಸಿಕ್ ಪೇ ಅಂದರೆ 300 ರೂಪಾಯಿ. 76 ಆವಾಗ ಅರ್ಧ ಭಾಗ ನಾನು ರಿಕ್ಷಾ ಖರ್ಚು ಮಾಡ್ತಿದ್ದೆ. ಯಾಕಂದರೆ ನಾನು ನಾನು ರಿಸರ್ವೇಷನ್ ಕೌಂಟ್ರಲ್ಲಿದ್ದಾಗ ಬಸ್ ಸ್ಟ್ಯಾಂಡ್, ಈಗ ತಮ್ಗೆ ಗೊತ್ತಿರೋದು ಹಳೆ ಬಸ್ ನಿಲ್ದಾಣ ಇದೆಯಲ್ಲ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಂಪನಘಟ್ಟದಲ್ಲಿ, ಅಲ್ಲಿ ನಮ್ಮ ರಿಸರ್ವೇಷನ್ ಆಫೀಸ್ ಇತ್ತು. ಹಳೆ ಬಸ್ ಸ್ಟ್ಯಾಂಡ್ ಎಲ್ಲ ಇತ್ತು, ಅಲ್ಲಿ ಇತ್ತು. ಅಲ್ಲಿಂದ ಕೆಲಸ ಮುಗಿಸಿ ಡ್ಯೂಟಿ ಮುಗಿಸಿ ಸಂಜೆ 6 ಗಂಟೆಗೆ ಡ್ಯೂಟಿ ಮುಗಿಸಿ ನಾನು ಮತ್ತೆ ನಮ್ಮ ಡಿಪೋ ಆಫೀಸಿಗೆ ಹೋಗಿ ಖಜಾನೆಗೆ ಹೋಗಿ ಆ ದುಡ್ಡೆಲ್ಲ ಕಟ್ಟಿ ಅಕೌಂಟ್ ಸೆಟ್ಲ್ ಮಾಡಿಕೊಂಡು ನಾನು ಮತ್ತೆ ಬರಬೇಕಿತ್ತು ಇಲ್ಲಿ ಮೈದಾನ ಹತ್ರ. ಸೊ ಇದಕ್ಕೆ ಹೋಗಿ ಬರ್ಲಿಕ್ಕೆ ಬಸ್ಸಿಗೆ ಅದಕ್ಕೆಲ್ಲ ಹೋದ್ರೆ ಗಂಟೆ ಹೋಗುತ್ತೆ. ಅದಕ್ಕೆ ನಾನು ಬರೀ ರಿಕ್ಷಾ ಅಲ್ಲಿ ಮೀಟ್ ಮಾಡೋದು, ಮತ್ತೆ ಬರೋದು, ಮತ್ತೆ ಹೀಗೆ ಅದು ಭಾಳ ಖರ್ಚು ಅದಕ್ಕೆ. ಆದರೂ ನಾನು ಅದು ಬಿಡಲಿಲ್ಲ. 1 ವೀಕ್ ಹೀಗೆ ಬಹಳ ಖರ್ಚು ಆ ಸಮಯ ಮಾಡಿದ್ದೆ. ಆ ಸಮಯದಲ್ಲಿ ನನಗೆ ಆಶ್ಚರ್ಯ ಆಗ್ತಿತ್ತು, ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೇನೆ ಅಂತ.
ಬಟ್ ಏನೇ ಹೀಗೆ ನನಗೆ ಅದು ಜ್ಞಾನ ಪಕ್ಕ ಆಗ್ತಾ ಬಂತು ನಾನು ಏನು ಹುಡುಕ್ತಾ ಇದ್ದೇನೋ ಅದು ನನಗೆ ಸಿಕ್ಕಿತು ಅಂತ. ಏನು ಹುಡುಕ್ತಾ ಇದ್ದೇನೋ ಅದು ಸಿಕ್ಕಿತು. ಇನ್ನೇನು ಬೇಕು ಆಗ್ಲೇ ಅನ್ನಿಸ್ಕೊಂಡಿದ್ದೆ, ನನಗೆ ಬೇಕಾದೆಲ್ಲ ಸಿಕ್ಕಿಬಿಡುತ್ತಲ್ಲ ಅಂತ. ಹೀಗೆ ಎಲ್ಲ ಅಲ್ಲಿ ಮುಗೀತು. ಆಮೇಲೆ ಗ್ರಾಜುವಲಿ ಶಿಫ್ಟ್ ಆಯ್ತು ಅಲ್ಲಿಂದ. ಅಲ್ಲಿಯ ಸಮಯದಲ್ಲಿ ಆಫೀಸ್ನಲ್ಲಿ ಶಿಬಿರ ಎಲ್ಲ ಮುಗೀತು. ಸೆಂಟ್ರಿಗೆ ಶಿಫ್ಟ್ ಆಯ್ತು ಕ್ಲಾಸ್ ಎಲ್ಲ. ಇಲ್ಲಿಗೆ ಕೊಟ್ಟಾರ ಕ್ರಾಸಲ್ಲಿ ಇದ್ದಾಗ, ಕೊಟ್ಟಾರ ಕ್ರಾಸ್ ಬಾಡಿಗೆ ಮನೆ ಅಲ್ಲಿ ಇತ್ತು, ಅಲ್ಲಿಗೆ ಬರಬೇಕಿತ್ತು. ಬಹಳ ಕಷ್ಟ ಆಯ್ತು ನನಗೆ. ಯಾಕೆ ನನ್ನ ಮನೆ ಅಲ್ಲಿ ಹಳ್ನೀರ್ ಹತ್ರ ಹೈಲ್ಯಾಂಡ್ಸ್ ಅಂತೇಳಿ ಕಾಫಿ ಕಾರ್ಖಾನೆ ಅಲ್ಲಿ ಹೈಲ್ಯಾಂಡ್ಸ್ ಅಲ್ಲಿ ಇತ್ತು. ಈಗ ಅಲ್ಲಿ ಯೂನಿಟಿ ಹಾಸ್ಪಿಟಲ್ ಅಂತ ಇದೆ, ಪಕ್ಕ ಅಲ್ಲಿ ಹತ್ರ ಇತ್ತು. ಅಷ್ಟು ದೂರದಿಂದ ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಬೆಳಿಗ್ಗೆ 6:30 ಆಗ 7 ಗಂಟೆಗೆ 6:45ಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು, ಮುರಳಿ ಕ್ಲಾಸು. ಬಟ್ ನನಗೆ ಬರದೇ ಇರಲಿಕ್ಕೆ ಆಗ್ತಾ ಇರಲಿಲ್ಲ, ವ್ಯವಸ್ಥೆ ಇಲ್ಲ. ಹೇಗೆ ಬರಬೇಕು ಅದಕ್ಕೆ ಮತ್ತೆ ಉಳಿದದ್ದು ನಡ್ಕೊಂಡು, ಅಂದರೆ ಅದನ್ನು ನಡ್ಕೊಂಡೆ ಬರಬೇಕಿದ್ದು, ಬೇರೆ ಏನೂ ಇಲ್ಲ. ಬೆಳಿಗ್ಗೆ 6 ಗಂಟೆವರೆಗೆ ಬರಬೇಕು ಅಂದರೆ 6 ಗಂಟೆ ಬರಬೇಕು ಅಂದರೆ ನಡ್ಕೊಂಡು ಬರಬೇಕು. ಹೀಗೆ ನನ್ನ ಜೀವನ ಸ್ಟಾರ್ಟ್ ಆದ ಹೀಗೆ ಈಶ್ವರಿ ಜೀವನದಲ್ಲಿ ನಡ್ಕೊಂಡೇ ಬರ್ತಿದ್ದೆ. 1 ಅವರ್ ಬೇಕಾಗ್ತಿತ್ತು ನನಗೆ ಕೊಟ್ಟಾರ ಕ್ಲಾಸ್ ಬರಬೇಕಿದ್ರೆ. ಬೆಳಿಗ್ಗೆ 1 ಅವರ್ ಇದು 1-2 ದಿವಸನೂ ಅಲ್ಲ, 3 ವರ್ಷಗಳ ಕಾಲ ಹೀಗೇನೆ. ಆದರೂ ಒಂದು ದಿವಸ ಕ್ಲಾಸಿಗೆ ತಪ್ಪಿಸ್ತಿರ್ಲಿಲ್ಲ. ಒಂದು ದಿವಸನೂ ಒಂದು ಕ್ಲಾಸ್ ಮಿಸ್ ಮಾಡಲಿಲ್ಲ. ಬೆಳಿಗ್ಗೆ ಎಲ್ಲ ಕೆಲಸಕ್ಕೆ ಅಂದರೆ ಅರ್ಲಿ ಮಾರ್ನಿಂಗ್ ಬೇಗ ಹೇಳ್ತಿದ್ದೆ ನಾನು. ಬೇಗ ಅಂದರೆ ಕೆಲವು ಸಮಯದಲ್ಲಿ 3 ಗಂಟೆ, ಅದು ಬೇಕು. 3 ಗಂಟೆಗೆ ಎದ್ದು ಅಡಿಗೆ ಎಲ್ಲ ಮಾಡಿ 4 ಗಂಟೆಗೆ ಹೊರಟು ನಡ್ಕೊಂಡು ಬರ್ತಿದ್ದೆ. ನನ್ನ ಅಮೃತ ವೇಳೆ ಯೋಗ ಬರೇ 4 ನಡೆಯುವುದರಲ್ಲಿ 5 ಗಂಟೆಗೆ ಸೆಂಟ್ರಿಗೆ ತಲುಪ್ತಿದ್ದೆ. 5ರಿಂದ ಮತ್ತೆ ಅಲ್ಲೇ ಯೋಗ ಮಾಡಿಕೊಂಡು ಇದ್ದೆ. 5ರಿಂದ ಆಗ ಓಪನ್ ಮಾಡ್ತಾಯಿದ್ರು, ಆಗ ಅಲ್ಲೇ ಇರ್ತಿದ್ದು. ಆಮೇಲೆ ಕ್ಲಾಸ್ ಮುಗಿಸಿ ಸೀದಾ ಆಫೀಸಿಗೆ ಹೋಗ್ತಿದ್ದೆ. ಹಾಗೆ ಬರುವಾಗಲೇ ನಾನು ಅಡಿಗೆ ಬೇಕಾದೆಲ್ಲ 2 ಹೊತ್ತಿಗೆ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಅಡಿಗೆ ಮಾಡಿಕೊಂಡು ಬುತ್ತಿ ಕಟ್ಟಿಕೊಂಡು ಬರ್ತಾ ಇದ್ದದ್ದು ನಾನು ಅರ್ಲಿ ಮಾರ್ನಿಂಗ್ 3 ಗಂಟೆ 4 ಗಂಟೆ. ಹೀಗೆ ನಡೀತಾ ಇತ್ತು ಪುರುಷಾರ್ಥಿ ಜೀವನ. ಬಟ್ ಬಿಡಲಿಕ್ಕೆ ಆಗ್ತಾ ಇರಲಿಲ್ಲ. ಇದು ರೆಗ್ಯುಲರ್ ಇತ್ತು ಹೀಗೇನೆ, ಬಸ್ ಇರಲಿಲ್ಲ. ಹೀಗೆ ಒಂದು ಸರ್ತಿ ಇದ್ದಾಗ, ಇದು ಅನುಭವ ಹಿಂದೆ ಹೇಳಿದ್ದೇನೆ ಭಾಳಷ್ಟು. ನಾನು ಬಹಳ ಬಾಬು ಹತ್ರ ಮಾತಾಡ್ತಾ ಇರೋದು, ಅದನ್ನೇ ಹೇಳೋದು. ನಿನಗೆ ಕಾಣ್ತಾ ಇಲ್ವಾ ನನ್ನ ಕಷ್ಟ? ನಾನು 1 ಗಂಟೆ ನಡ್ಕೊಂಡು ಹೋಗ್ಬೇಕು, ನನಗೆ ಎಷ್ಟು ಸಮಯ ಅಂತ ಹೀಗೆ ಇರಲಿ, ನನಗೇನಾದರೂ ಒಂದು ವ್ಯವಸ್ಥೆ ಮಾಡು, ಹೀಗೇನೆ ರಿಕ್ವೆಸ್ಟ್ ಮಾಡ್ತಾ ಇದೆ ಶಿವಬಾಬರಿಗೆ. ಯಾಕೆಂದರೆ ನಾನು ಒಂದು ಬಸ್ನಲ್ಲಿಯೂ ಇವನ್ ನಾನು ಫಳ್ಳೀರಿಂದ ಹಂಪನಕಟ್ಟ ಬರಬೇಕು, ಹಂಪನಕಟ್ಟೆಯಿಂದ ಮತ್ತೆ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು, 2 ಬಸ್ ಇಟ್ಕೊಂಡು ಬರ್ಬೇಕು. ಬಟ್ ಆ ಸಮಯದಲ್ಲಿ ಅದು ಇರುವಂಥದ್ದು ಇರಲಿಲ್ಲ. ಹೀಗೆ ಒಂದು ದಿವಸ ಹೀಗೆ ರಿಕ್ವೆಸ್ಟ್ ಮಾಡಿ 1-2-3 ತಿಂಗಳಾಗಿರ್ಬೋದೇನೋ ಹೇಳ್ತಾನೆ. ಯಾವಾಗಲೂ ಒಂದು ದಿವಸ ನಡ್ಕೊಂಡು ನಾನು ನನ್ನ ಮನೆಯಿಂದ ಹಂಪನಕಟ್ಟ, ಅಲ್ಲಿ ವಿಶ್ವಭವನ ಅಂತ ಇತ್ತು, ಹಿಂದಿನವ್ರಿಗೆ ಗೊತ್ತಿರ್ಬೋದು, ಅಲ್ಲಿ ಬಂದಾಗ ಒಂದು ಬಸ್ ನಿಂತಿದೆ, ಸಿಟಿ ಬಸ್ಸು. 45 ನಂತರ ಅದಕ್ಕೆ ದಿನಮಾನಗಳನ್ನು ಎಣಿಸುವಾಗ ಹೇಗೆ ಬಾಬಾ ನಮ್ಮ ರಕ್ಷಣೆ ಮಾಡ್ತಾರೆ ಅಂತ. ಒಂದು 45 ನಂಬರ್ ವಿಜಯಲಕ್ಷ್ಮಿ ಮೋಟರ್ಸ್ ಅಂತ 4 ಗಂಟೆ 5 ನಿಮಿಷಕ್ಕೆ ಬರ್ತದೆ, ನಿಲ್ತದೆ. ಸೊ ಅದು ನನಗೆ ಪ್ರಯಾಣಕ್ಕೆ ಬಹಳ ಅನುಕೂಲ ಆಯ್ತು. ಇಲ್ಲಿ ಲಾಲ್ಬಾಗ್ವರೆಗೆ ಆ ಬಸ್ನಲ್ಲಿ ಬರ್ತಿದ್ದೆ. ಸುಮಾರು 20-25 ನಿಮಿಷದ ವಾಕ್ ಕಡಿಮೆ ಆಯಿತು. ಅದು 20 ನಿಮಿಷ ತಪ್ಪಿತ್ತು. ಆಮೇಲೆ ಅಲ್ಲಿ ಲಾಲ್ಬಾಗಿನಿಂದ ಕೊಟ್ಟಾರ ಕಳ್ಸೋದ್ರೆ ನಡ್ಕೊಂಡು ಬರ್ತಿದ್ದೆ, ನೋ ಪ್ರಾಬ್ಲಮ್ ಅಂತ ಅಟ್ಲೀಸ್ಟ್. ಹೀಗೆ ನನಗೆ ಆ ಕಾಲದಲ್ಲಿ ಸಿಟಿ ಬಸ್ ಸ್ಟಾರ್ಟ್ ಆಗ್ತಿದ್ದೆ ಬೆಳಿಗ್ಗೆ 6:15 ನಂತರ ಜನರೇ ಇರಲಿಲ್ಲ, ಭಾಳ ಕಡಿಮೆ ಇತ್ತು. ಮತ್ತು ಈ ಏರಿಯಾದಲ್ಲಿ ನಡ್ಕೊಂಡು ಬರ್ಲಿಕ್ಕೂ ಸ್ವಲ್ಪ ಇದು ಅಂದರೆ ಇಷ್ಟು ಇದಿರಲಿಲ್ಲ. ಈಗ ಡೆವಲಪ್ ಆದೋದು KSR ಬಸ್ ಇದೆಲ್ಲ ಬಂತು, ಇಲ್ಲಿ ಸಿಟಿ ಆಯಿತು. ಇಲ್ಲಾಂದರೆ ಅದು ಹಳ್ಳಿ ಇದು ಟೈಪ್ ಇತ್ತು, ಕಾಡು. ಹೀಗೆ 4 ಗಂಟೆಗೆ ಬಸ್ ಸ್ಟಾರ್ಟ್ ಆಯಿತು. ಅದನ್ನು ಭಾಳ ಸಮಯ ನಾನು ಉಪಯೋಗಿಸ್ಕೊಂಡೆ. ಅದು ಬೆಳಿಗ್ಗೆ ಅರ್ಲಿ 4 ಗಂಟೆಗೆ ನಾನು ಬಂದಲ್ಲಿ ಮುಟ್ತಿದ್ದೆ, ಬಸ್ ಅಲ್ಲಿ ಬರ್ತಿತ್ತು. ಅಂದರೆ ಅದ್ರಲ್ಲಿ ಭಾಳ ಜನ, 4-5 ಜನ. ಆಗ ಈ MCA ಫ್ಯಾಕ್ಟ್ರಿ ಕೂಡ ಇತ್ತು. ಆಗ ಬರುವವರು ಒಂದು 4-5 ಜನ ಇರ್ತಿದ್ರು ಅಷ್ಟೇ. ಹಾಗೆ ಅದು ನನಗೆ ಬಹಳ ಸಮಯದವರೆಗೆ ಉಪಯೋಗ ಆಯಿತು. ಉಪಯೋಗಪಡಿಸ್ಕೊಂಡು ಅದನ್ನ ಮಾಡಿಕೊಂಡೆ. ನಾನು ಬಿಡಲಿಲ್ಲ, ಒಂದು ದಿವಸನೂ ಬಿಡಲಿಲ್ಲ, ಯೂಸ್ ಮಾಡ್ತಾ ಬಂದೆ. ಹೀಗೆ ಅದೊಂದು ಸ್ಟಾರ್ಟ್ ಆಯಿತು. ಆಮೇಲೆ ಸ್ವಲ್ಪ ಸಮಯ ನಂತರ ಮತ್ತೆ ಕೆಲವು ವರ್ಷ ಅದಿತ್ತು ಹಾಗೇನೆ. ಆಮೇಲೆ ನನಗೆ ಇನ್ನೊಂದು ಡೈರೆಕ್ಟ್ ಬಸ್ ಸ್ಟಾರ್ಟ್ ಆಯಿತು ಮಂಗಳೂರು ಬಸ್ ಸ್ಟ್ಯಾಂಡಿನಿಂದ. ಅದು ಸರ್ವಿಸ್ ಬಸ್, ಸಿಟಿ ಬಸ್ ಅಲ್ಲ.
ಆ ಬಸ್ಸಲ್ಲಿ ಬರ್ತಿದ್ದೆ. ಅದು 6 ಗಂಟೆ, ಎಕ್ಸಾಕ್ಟ್ 6 ಗಂಟೆಗೆ ಬಸ್ ಸ್ಟ್ಯಾಂಡ್ನಿಂದ ಹೊರಡ್ತಿತ್ತು. ನಾನು 6:10 6:10 ಬಸ್ ಸೆಂಟ್ರಿಗೆ ಬಂದು ಸೇರ್ತಿದ್ದೆ. ಹೀಗೆ ಜೀವನ ನಡೀತಾ ಇತ್ತು. ಆ ನಂತರ ಆವಾಗ ನಾನು ರಿಸರ್ವೇಷನ್ ಕೌಂಟರ್ ಇತ್ತು. ಆಮೇಲೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಡಿಪೋದಲ್ಲಿ. ಆಮೇಲೆ ಅಚಾನಕ್ ಕೆಲವು ಸತ್ನಿಗೆ ಡಿಪೋ ಸ್ಟೋರ್ ಹಾಕಿದೆ, ಆಫೀಸ್ ವರ್ಗಾವಣೆ ಆಯಿತು ಸ್ಟೋರ್ ಅಲ್ಲಿಗೆ. ಯಾಕಂದರೆ ಅಲ್ಲಿ ಸ್ವಲ್ಪ ಶಾರ್ಟೇಜ್ ಇತ್ತು ಸ್ಟಾಫ್. ಸೊ ಅಲ್ಲಿ 7 ಗಂಟೆಗೆ ಹೋಗ್ಬೇಕಿತ್ತು. 7 o'clock ಆಫೀಸ್ ನಾನು ಡಿಪೋ ಸ್ಟೋರ್ ಓಪನೇ ಮಾಡಲೇಬೇಕು. ಯಾಕೆಂದರೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಕೊಡಬೇಕಾಗ್ತದೆ ಇವರಿಗೆಲ್ಲ. 7 ಗಂಟೆಗೆ ಓಪನ್ ಮಾಡಲೇಬೇಕಾಯ್ತು. ಇದು ನನಗೆ ದೊಡ್ಡ ಸಮಸ್ಯೆ ಇಟ್ಕೊಂಡಿತ್ತು. ಯಾಕೆ ಕ್ಲಾಸ್ ಕೇಳಲಿಕ್ಕೆ ಆಗ್ತಿರ್ಲಿಲ್ಲ, ಕ್ಲಾಸ್ ಮುರಳಿ ಕೇಳಲಿಕ್ಕೆ ಆಗ್ತಿರ್ಲಿಲ್ಲ. ಬರ್ತಿದ್ದೆ ಬೇಗ, ಬರೋದು ಎಷ್ಟು ಬೇಗ ಬಂದರೂ ಮುರಳಿ ಕ್ಲಾಸಿಗೆ ಕುತ್ಕೊಳ್ಳಿಕ್ಕೆ ಆಗಲ್ಲ. ನಾನು 6:45 ಸ್ಟಾರ್ಟ್ ಆಗೋದು ಮುರಳಿ, ಆಗ 6:45 ನಾನು 6:15 ಹೊರಡಬೇಕಾಗ್ತದೆ. ಬಟ್ ಇದನ್ನ ನಾನು ಹಾಗೆಯೇ ಕೇಳಿದೆ ಶುಭಾಬ್ ಅವ್ರ ಹತ್ರ. ನಾನು ಎಷ್ಟು ಪ್ರಯತ್ನ ಪಡ್ತೇನೆ ನಂದೇನು ತಪ್ಪಿಲ್ಲ, ನಂದೇನು ಹೀಗೆ ಹೇಳ್ತಾ ಇದ್ದು, ನನ್ನ ಕೆಲಸ ನಾನು ಮಾಡ್ತೇನೆ, ನನಗೆ ಅನುಕೂಲ ನೀನು ಮಾಡಿಕೊಡು. ನಾನು ಏನು ಮಾಡ್ಬೇಕೀಗ? ಮುರಳಿ ಕೇಳಲಿಕ್ಕೆ ಅವಕಾಶ ಮಾಡಿಕೊಂಡು ಹೀಗೆ ಸಂಕಲ್ಪ ಮಾಡಿ 3 ದಿವಸ ಆಗಿಲ್ಲ. 3rd ಡೇ ಹುಬ್ಬಳ್ಳಿಯಿಂದ ಬಸವರಾಜಣ್ಣ ಬಂದರು, ನಮ್ಮ ಝೋನಲ್ ಇನ್ಚಾರ್ಜ್. ಅವರು ಬಂದರು. ಅವ್ರಿಗೆ ಹೇಳ್ತಿಲ್ಲ, ಏನಿಲ್ಲ. ಬಟ್ ಅವರೇ ಏನು ಹೇಳಿದ್ರು ಕ್ಲಾಸ್ನಲ್ಲಿ, ನೀವು ಮಂಗಳೂರಿನವರು, ಹೊಸ ಮಕ್ಕಳಿದ್ದೀರಿ, ಆಗ ಅದು ಸ್ಟಾರ್ಟಿಂಗ್ ಟೈಮ್, ಹೊಸ ಮಕ್ಕಳಿದ್ದೀರಿ, ನೀವು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು, ಒಳ್ಳೆ ಪುರುಷಾರ್ಥ ಮಾಡಬೇಕು. ನಾಳೆಯಿಂದ ಬೇಗ ಒಂದು ಮುರಳಿ ಕ್ಲಾಸಿಗೆ ಹಾಜರಾಗಿ ಯೋಗ ಮಾಡಿ ಮುರಳಿ ಕ್ಲಾಸ್ ಬೇಗ ಶುರು ಮಾಡಿ ಅಕ್ಕೋರೆ ಅಂತೇಳಿ ಅಕ್ಕೋರಿಗೆ ಹೇಳಿದ್ರು. 6:45 ಇದ್ದ ಮುರಳಿ ಕ್ಲಾಸು 6:15 ಸ್ಟಾರ್ಟ್ ಮಾಡಿದರು. ಸೊ ನಾನು ಅಟ್ಲೀಸ್ಟ್ 15 ನಿಮಿಷ ಮುರಳಿ ಕೇಳಿ, ಹೆಡ್ಲೈನ್ಸು ಅದಿದೆಲ್ಲ ಕೇಳಿ 6:45 ಹೊರಟು ಹೋಗ್ತಿದ್ದೆ. ಹೀಗೆ ಯಾವೆಲ್ಲ ಸಂದರ್ಭಗಳು ಬೇಕೋ ನನಗೆ ಆವಾಗೆಲ್ಲ ಬಾಬಾ ನನ್ನನ್ನು ನಾನು ಹೇಳಿದಾಗ ನಡೆಸ್ಕೊಂಡು ಬಂದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಬಾಬಾ ನನ್ನ ಹೇಗೆ ನಡೆಸಿದ್ದಾರೆ. ಆದಿ 5 ವರ್ಷ ಅಂತ ಹೇಳಿದ್ರೆ, ಒಂದು ಚಿಕ್ಕ ಮಗುವನ್ನ ಒಂದು ಶಾಲೆಗೆ ಕರ್ಕೊಂಡು ಹೋಗೋರಿಗೆ ಹೇಗೆ ಕೈ ಹಿಡಿದುಕೊಂಡು ನಡ್ಕೊಂಡು ಹೋಗ್ತಾರ, ಕಲಿಸ್ತಾರ, ಹಾಗೇನೆ ಶಿವಬಾಬಾ ಸುಮಾರು 5 ವರ್ಷಗಳ ಕಾಲ ನನ್ನನ್ನು ಅಷ್ಟು ಜತನದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಹೀಗೆ ಬಾಲ್ಯ ಜೀವ ಅಂದರೆ ನಮಗೆ ನಮ್ಮ ಮನಸ್ಸು ಅಥವಾ ನಮ್ಮ ಪುರುಷ ಸಾಧನೆ ಇಷ್ಟು ಏನು ಅಂದರೆ ವೇಸ್ಟಿಗೆ ಅವಕಾಶ ಇಲ್ಲ. ಮತ್ತು ಸದುಪಯೋಗಪಡಿಸುವ ಮಾಡ್ತೇನೆ ಅಂದರೆ ಅದಕ್ಕೆ ಅವಕಾಶ ಇದೆ. ನಾವು ಸ್ವಲ್ಪ ಏನು ಲೀಲಾ ಮಾಡಿದರೆ ಸಿಗಲ್ಲ, ನಾವು ಮಾಡಿದರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಹೀಗೆ ಶಿವಬಾಬನನ್ನು ನನ್ನನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಎಲ್ಲ ಸಂದರ್ಭಗಳಲ್ಲಿ ಏನು ಬೇಕೋ ಅದು ಏನು ಕೇಳಿದಿನ ಅದು ಕೊಟ್ಟಿದ್ದಾರೆ. ನನಗೆ ಗೊತ್ತದು ಹೀಗೆ ನಡ್ಕೊಂಡು ಬಂದಿದೆ ಅಂತ. ಹೀಗೆ ಆಮೇಲೆ ಒಂದು ನಾನು ರಕ್ಷಣೆ ಮಾಡಿದ್ದು ಭಾಳ ಸರ್ತಿ ಹೇಳಿದ್ದೇನೆ, ಮತ್ತೆ ಹೊಸಬರಿದ್ರಿ ಅನೇಕರಿದ್ದಾರೆ, ಮತ್ತೊಮ್ಮೆ ಹೇಳ್ತೀನಿ ಅದನ್ನು ಅಷ್ಟೇ. ಯಾಕೆಂದರೆ ಬಾಬಾ ರಕ್ಷಣೆ ಮಾಡೋದು 100%. ನಮ್ಮನ್ನು ಬಾಬಾ ಹೊರತು ಇನ್ನೇನು ಇಲ್ಲ. 100%. ಈ ಒಂದು ದಿವಸ ಕೇಳ್ತವ್ರಿಗೆ ಅದು ಹೇಳ್ತೀನಿ ಮತ್ತೆ ಒಂದು ದಿವಸ ಆವಾಗ ನಾನು ಭಾಳ 3 ಗಂಟೆಗೆ ಹೇಳ್ತಿದ್ದಿಲ್ಲ. ಒಂದು ದಿವಸ ಮಲ್ಕೊಂಡಿದ್ದೆ ನನ್ನ ರೂಮಲ್ಲಿ ಅಂದರೆ ನಮ್ಮ ಮನೆಯಲ್ಲೇ ಇದ್ದೆ. ಬಟ್ ಮನೆಯವ್ರ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ. ನಾನು ಸಪ್ರೇಟ್ ರೂಮಲ್ಲೇ ನನ್ನದೇ ಅಡಿಗೆ ಮಾಡಿಕೊಂಡು ನಾನೇ ಮಾಡಿಕೊಂಡು ಅವೆಲ್ಲ ಬಹಳ ಆಗಿದೆ ಸ್ವಲ್ಪ ಮನೆಯಲ್ಲಿ ಗಲಾಟೆ. ಯಾಕಂದರೆ ನಾನು ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡಿದ್ದೆ, ಅವಾಗೆಲ್ಲ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದರು. ಗಲಾಟೆ ಅಂದರೆ ಮನೆಯಲ್ಲಿ ಎಲ್ಲ ಇರ್ತಾರಲ್ಲ ಪಾಪ ತಾಯಿ, ಅವ್ರಿಗೆ ಬೇಜಾರಾಗ್ಬಿಡ್ತದೆ. ಅಣ್ಣಂದ್ರೆ ಎಲ್ಲ ಇದ್ರು, ಏನು ನಿಂದೆಲ್ಲ ಗಲಾಟೆ ಹೀಗೆ ಅಂತ. ಯಾಕಂದರೆ ಜ್ಞಾನ ಸಿಕ್ಕಿ 3ನೇ ತಿಂಗಳಲ್ಲಿ ನನಗೆ ಮನಸ್ಸು ಬಂತು, ಎಲ್ಲ ಬಾಕಿದವರೆಲ್ಲ ಅಡಿಗೆ ಮಾಡ್ತಾಯಿದ್ರು, ನಾನೇ ಮಾಡಿಕೊಳ್ಬೇಕು, ಫುಡ್ ಮಾಡಿಕೊಳ್ಬೇಕು, ನಾನೇ ಊಟ ಮಾಡಬೇಕು ಅಂತ. ಹೇಗೆ ಅದು ನನಗೆ ಇತ್ತು. ಪರಿವಾರ, ಚಿಕ್ಕ ಪರಿವಾರ, ಒಂದು ಪರಿವಾರ, ಅಲ್ಲಿ ನಾನೇ ಅಡಿಗೆ ಮಾಡಿಕೊಳ್ಳೋದು ಹೇಗೆ ಅಂತ ಅದಕ್ಕೊಂದು ಅವಕಾಶ ಸಿಕ್ತು. ಏನೋ ಮನೆಯವರೆಲ್ಲ ಒಂದು ಯಾವುದೋ ಮದುವೆಗೆ ಹೋಗಿದ್ರು. ನಾನು ಆ ಮನೆಯಲ್ಲಿ ಸ್ವಲ್ಪ ಮನೆ ದೊಡ್ಡದಿತ್ತು, ಇನ್ನೊಂದು ಬಾತ್ರೂಮ್ ಪಕ್ಕದಲ್ಲಿ ಇನ್ನೊಂದು ರೂಮ್ ಇತ್ತು. ಅಲ್ಲೇ ಒಂದು 3 ಇಟ್ಟಿಗೆ ಎಲ್ಲ ಇಟ್ಟು ಅಡಿಗೆ ಮಾಡಿ ಅನ್ನ ಮಾಡಿ ಒಂದು ಸ್ಟಾರ್ಟ್ ಮಾಡಿದೆ, ಬೆಳ್ತಿ ಅಕ್ಕಿ ಅನ್ನ. ಹೀಗೆ ನಾನು ಪರಿವರ್ತನೆ ಮಾಡಿಕೊಂಡದ್ದು ಫುಡ್ಡನ್ನು. ಬಂದ ನಂತರ ಅವರಲ್ಲಿ ಗಲಾಟೆ ಮಾಡಿ ಸ್ವಲ್ಪ ಜೋರು ಮಾಡಿದರು, ಓಕೆ. ಆದರೂ ನಾನು ಅದನ್ನು ಬಿಡಲಿಲ್ಲ. ನನಗೆ ಅಂದರೆ ಅವಾಗೆಲ್ಲ ಕಾರಣ ಹೇಳ್ತಿದ್ದೆ, ನನಗೆ ಸ್ವಲ್ಪ ನಾನು ಚೆನ್ನಾಗಿ ಇದಾಗಬೇಕು, ಯೋಗ ಮಾಡ್ತಿದ್ದೇನೆ, ನನಗೆ ಅವೆಲ್ಲ ಫುಡ್ಡೆಲ್ಲ ಸ್ವಲ್ಪ ಚೆನ್ನಾಗಿರಬೇಕು. ಮನೇಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಬೇರೆ ಏನೂ ಇರಲಿಲ್ಲ. ಸ್ವಲ್ಪ ಎಲ್ಲ ಓಕೆ, ನೀರುಳ್ಳಿ ಬೆಳ್ಳುಳ್ಳಿ ಅಂತ ಎಲ್ಲ ಇರ್ತವಲ್ಲ ಅದೆಲ್ಲ ಯೂಸ್ ಮಾಡ್ತಿದ್ರು ಅಷ್ಟೇ. ಆದರೂ ಕೂಡ ನನಗೆ
ನನ್ನ ಫುಡ್ ನಾನು ಮಾಡಿಕೊಳ್ಬೇಕು ಎನ್ನುವಂಥ ಒಂದು ಇಚ್ಛೆ ಇತ್ತು. ಬಾಕಿದವರೆಲ್ಲ ಮಾಡ್ತಾರೆ, ನಾನು ಮಾಡ್ಕೊಳ್ಬೇಕು ಅಂತ. ಹಾಗೆ ಮಾಡಿಕೊಂಡ್ರೆ ಸ್ವಲ್ಪ ಬರೋ ಬಯಸ್ಕೊಳ್ಬೇಕು ಆಯಿತು ಸ್ವಲ್ಪ ಅಂಶ. ಏನೇ ಅದನ್ನೆಲ್ಲ ಬಿಡಲಿಲ್ಲ ನಾನು, ಆದರೂ ಕೇಳಲಿಲ್ಲ, ನಾನು ಫುಡ್ಡೇ ಮಾಡ್ಕೊಂಡಿದ್ದೆ. ಹೀಗೆ ಒಂದು ಸರ್ತಿ ನಾನು ರೂಮಲ್ಲೇ ಮಲ್ಕೊಂಡಿದ್ದೆ. ರಾತ್ರಿ ಬೆಳಗ್ಗೆ 3 ಗಂಟೆಗೆ ಒಂದು ಕನಸು ಬಿತ್ತು. ಏಕೆ ಕನಸು ಬಿತ್ತು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಅಣ್ಣ ಅಶೋಕಣ್ಣ ಇದಾರಲ್ಲ, ಅಶೋಕಣ್ಣವ್ರ ತಮ್ಮ ಪ್ರಕಾಶ್ ಅಣ್ಣ ಅಂತ ಅವ್ರ ಕ್ಲಾಸಿಗೆ ಓದ್ತಾ ಇದ್ರಾಗ ಅವರು ಮತ್ತು ನಾನು ವಾಕ್ ಹೋಗ್ತಾ ಇದ್ವಿ ಸೆಂಟ್ರಲ್ಲಿ, ಸೆಂಟ್ರಲ್ಲಿ ಒಟ್ಟಾರ ಕಾಸ. ಅದು ಮತ್ತು ಕನಸಿನಲ್ಲಿ ನಾನು ಮತ್ತು ಅವರು ವಾಕ್ ಹೋಗ್ತಾ ಇದ್ವಿ. ಅಲ್ಲಿ ಕಾಪಿ ಕಾಡ್ ಹತ್ರ ಒಂದು ದೊಡ್ಡ ಹಲಸಿನ ಮರ, ರೋಡ್ ಸೈಡಲ್ಲಿ ಹಲಸಿನ ಮರದಲ್ಲಿ ಬಹಳ ಹಲಸಿನ ಹಣ್ಣುಗಳಿದ್ದವು ಬೊಂಬ. ನಾನು ಪ್ರಕಾಶ್ ಅವರಿಗೆ ಹೇಳಿದೆ, ಹಲಸಿನ ಹಣ್ಣು ಕೀಳೋಣ ತಗೊಳ್ಳೋಣ. ಹೌದು, ಚೆನ್ನಾಗಿದೆ, ಒಳ್ಳೆ ಪರಿಮಳ ಬರ್ತದೆ, ತಗೊಳ್ಳೋಣ ಅಂತ. ಅವ್ರು ತೆಗೆಯೋದು ಹೇಗೆ ಗೊತ್ತಿಲ್ಲ, ಎಂಥದ್ದು ಇಲ್ಲ ಸಾಧನೆಗಳು ನಮ್ಮ ಹತ್ರ. ಪಕ್ಕದಲ್ಲಿ ಒಂದು ಗೂಡಂಗಡಿ ಇತ್ತು, ಅಲ್ಲಿ ಒಂದು ಕತ್ತಿ ಇತ್ತು, ಆ ಕತ್ತಿ ತಗೊಂಡು ಬಂದ್ವಿ. ಆಮೇಲೆ ಅದನ್ನೊಂದು ಕಬೆ ಕೋಲಿಗಿಟ್ಟು ಹೀಗೆ ಬಿಟ್ಟಿವಿ. ಅದು ಹೋಗಿ ಅದಕ್ಕೆ ತಾಗಿತ್ತು, ಹಣ್ಣುಗಳು ಬಿತ್ತು. ಕತ್ತಿ ಇದು ಇಷ್ಟವರೆಗೆ ಕನಸು ಬಿತ್ತು ಅಂತ ಹೇಳಿ ಅದನ್ನು ಹಿಕ್ಕಲಿಕ್ಕೆ ನಾನು ಕೆಳಗೆ ರೋಡ್ಸಿಂದ ಕೆಳಗಿತ್ತು ಅದು ಮರ. ಕೆಳಗೆ ಅಂದ್ರೆ ಎದ್ದದ್ದೇ ಇಲ್ಲಿಂದ ಬೆಡ್ಡಿನಿಂದ. ಕನಸು ಎಚ್ಚರಾಗಿ ಈ ಬೆಡ್ಡಿಂದ ಎದ್ದೆ. ಎದ್ದ ತಕ್ಷಣ ಜಾಗೃತ ಅವಸ್ಥೆಗೆ ಬಂದೆ. ಇದೇನಪ್ಪ ಇಷ್ಟು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 3:30 ಗಂಟೆಗೆ ಎದ್ದೆ, ಏನೋ ಹೀಗಾಯ್ತು ಅಂತ ಎದ್ದು ಒಂದು ಸ್ವಲ್ಪ ಸೈಡಿಗೆ ಬಂದು ಕೂತ್ಕೊಂಡೆ, ಈಚೆ ಸೈಡ್ಗೆ. ಈ ಬದೇನು ಗೊತ್ತು, ಈಗ ಎದ್ದು 2 ನಿಮಿಷ ಆಗಿದೆ. ಮೇಲಿನಿಂದ 4-5 ಹಲಸಿನ ಕಾಯಿಗಳು ಬಿತ್ತು. ಹಲಸಿನ ಹಣ್ಣು 3-4 ಹಲಸಿನ ಹಣ್ಣು ಕೆಳಗೆ ಬಿತ್ತು. ಎಲ್ಲಿಗೆ? ನಾನು ಮಲ್ಕೊಂಡ ನನ್ನ ತಲೆ ದಿಂಬಿನ ಮೇಲೆ 3-4 ದೊಡ್ಡ ಹಲಸಿನಕಾಯಿ ಬಿತ್ತು. ಅಂದ್ರೆ ಇರ್ಲಿತ್ತ ಅಂದ್ರೆ ನಮ್ಮ ಮನೆ ಎದುರಲ್ಲಿ ದೊಡ್ಡ ಹಲಸಿನ ಮರ ಇದೆ. ಅದರ ಗಿಲ್ಲು ಇತ್ಲಾಗ ಬಂದಿತ್ತು ಮರಕ್ಕೆ. ಅದು ಅದರ ಬಾಳ ತಾಳಲಾರದೆ ಮಾಡಿಗೆ ಬಿತ್ತು. ಮಾಡಿನಿಂದ 4-5 ಹಂಚುಗಳು ರೀಪು ತುಂಡಾಗಿ ಅದು ಸಮೇತ ಬಿದ್ದಿದೆ ತಲೆದಿಂಬಿನ ಮೇಲೆ. ಸಪೋಸ್ ನಾನು ಮಲ್ಕೊಂಡಿದ್ರೆ ಆಗ ಪರಿಸ್ಥಿತಿ ಇವತ್ತಿರ್ತಿರ್ಲಿಲ್ಲ. ಹಾಗೆ ಅಷ್ಟು ಇತ್ತದು. ಅಂದ್ರೆ ರಕ್ಷಣೆ ಯಾರು ಮಾಡ್ಬೇಕು ನಮ್ಮನ್ನ ಆ ಸಮಯದಲ್ಲಿ? ಶುಭವ ಹೊರತು ಬೇರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಮಧ್ಯರಾತ್ರಿ ಬೆಳಿಗ್ಗೆ 3 ಗಂಟೆ ಹೊತ್ತು. ಹೀಗೆ ಯಾವ ಸಂದರ್ಭದಲ್ಲಿಯೂ ಕೂಡ ಬಾಬರನ್ನ ಕೈ ಬಿಡಲಿಲ್ಲ, ಪಾಲನೆ ಮಾಡ್ತಾನೆ ಬಂದಿದ್ದಾರೆ ನೋಡಿ. ನಮ್ಗೆ ಯಾವ ಸಮಯದಲ್ಲಿ ಏನು ಬೇಕೋ ಹೀಗೆ ನಾನು ಹೇಳಿದೆಲ್ಲ ಮಗುವನ್ನ ಕೈಯಲ್ಲಿ ಹಿಡ್ಕೊಂಡು ನಡೆಸ್ಕೊಂಡ ಹಾಗೆ ಬಾಬಾ ನಡೆಸ್ಕೊಂಡಿದ್ದಾರೆ. ಇನ್ನು ಅನೇಕ ಅನುಭವ ಹೀಗೆ ಬಾಬಾ ನಮ್ಮನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಆಮೇಲೆ 1978 ಜ್ಞಾನ ಸಿಕ್ತಲ್ಲ. ಆಮೇಲೆ ಸಾಧನೆ ಹೇಳಿದೆಲ್ಲ, ಪುರುಷಾರ್ಥ ಮಾಡ್ತಾ ಬಂದೆ. ಪುರುಷಾರ್ಥ ಇವಾಗಲೂ ನಡೀತಾ ಇದೆ. ಆಮೇಲೆ ನಾನು ಫಸ್ಟ್ ಮಧುಬನಕ್ಕೆ ಹೋದು ಅಂದರೆ 79 ಜ್ಞಾನ ಸಿಕ್ತವನಿಗೆ ಪರಿವರ್ತನೆ. 79ರಲ್ಲಿ ಫಸ್ಟ್ ಬಾಬೂರ್ ಮಿಲ್ನಕ್ಕೆ ಹೋಗಿದ್ದೆ. ಬಾಬೂರ್ ಮಿಲ್ನ ಆಗಿತ್ತು ನಿಮಗೆ. ಬಾಬಾ ಆಗೆಲ್ಲ ಸಾಕಾರದಲ್ಲಿ ಬಾಬಾ ಎದುರಿಂದ ಸಿಗ್ತಾ ಇದ್ರು. ನಮ್ಮ ಪಾರ್ಟಿ ಕಡಿಮೆ ಇತ್ತು, ಹೆಚ್ಚು ಅಂದರೆ ಒಂದು 200-300 ಜನ. ಮೆಡಿಟೇಷನ್ ಹಾಲಲ್ಲಿ ನಮ್ಮ ಮಿಲ್ನ ಆಗ್ತಾ ಇತ್ತು. ಒಂದು ಸರ್ತಿ ಹೋದ್ರೆ 2-3 ಸರ್ತಿ ಬಾಬೂರು ಮಿಲ್ನ ಆಗ್ತಾ ಇತ್ತು. ಒಂದು ಸರ್ತಿ ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬೆಳಿಗ್ಗೆವರೆಗೆ ಇರ್ತಾರೆ, ನಾಳೆ ಹೋದ್ರೆ ಮತ್ತೆ ನಾಳೆ ಇರೋದಿಲ್ಲ, ಮತ್ತೆ ಮರುದಿವಸ ಬರ್ತಾಯಿದ್ರು. ಹೀಗೆ ಎಷ್ಟು ಬಾಬೂರ ಮಿಲ್ನ ಆಗ್ತಾ ಇತ್ತು. ಅದಕ್ಕಿಂತ ಮೊದಲು ದಾದಿಯರ ಮಿಲ್ನ, ಅವೆಲ್ಲ ದಿನಗಳು ಬಹಳ ಕುತೂಹಲ ರೀ, ಬಹಳ ಸಂತೋಷ ದಿನಗಳು. ದಾದಿ ಜೊತೆ ದೊಡ್ಡ ಕಾಲಗುದರಲ್ಲಿ ಕೂತ್ಕೊಳ್ತಿದ್ದೀವಿ, ಮಿಲ್ನ ಮಾಡ್ತಿದ್ದೀವಿ, ಎಲ್ಲ ಇತ್ತು ಆಗಿನ ಕಾಲದಲ್ಲಿ. ಈಗೆಲ್ಲ ಏನಾಯ್ತು, ಜನಸಂಖ್ಯೆ ಜಾಸ್ತಿ ಆಗಿದೆ ಅಷ್ಟೇ, ಪರಿವಾರ ಬೆಳೆದಿದೆ ಅಂತಿನ ಈಗ ಇಲ್ಲ, ವಿಶಾಲ ಆಗಿದೆ. ಹೀಗೆ ಆಮೇಲೆ ಇಲ್ಲಿ ಪುರುಷಾರ್ಥವು ನಂದು ಹಾಗೆ ಆಗ್ತದೆ. ನಾನೇನು ಕಡೆ ಯಾವತ್ತೂ ಕೂಡ ಅವಕಾಶಗಳನ್ನ ಬಿಟ್ಟು ಕೊಟ್ಟಿಲ್ಲ. ನನಗೆ ಒಂದು ಏನಂತ ಹೇಳಿದ್ರೆ, ನನಗೆ ಸಂದರ್ಭ ಏನೇ ಸೇವೆ ಸಿಗಲಿ, ಯಾವುದೇ ಸಿಗಲಿ, ಅವಕಾಶಗಳನ್ನ
ಬಿಡುತ್ತಿರಲಿಲ್ಲ. ಅದೊಂದು ಯಾವುದೇ ಸೇವೆ ಹೇಳಲಿ ಹೋಗಿ, ಯಾಕೆಂದರೆ ನನ್ನಿಂದ ಮತ್ತೆ ನನಗೆ ಏನೋ ನಾನು ಮಾಡ್ಬೋದಿತ್ತು ಅಂತ ಮತ್ತೆ ಪಶ್ಚಾತ್ತಾಪ ಆಗಬಾರ್ದು. ನಾನು ಮಾಡಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟೆ ಅಥವಾ ಆಗಲಿಲ್ಲ ಅಂತದ್ದು ಯೋಚನೆ ಬರ್ಬೋದು. ಅದಕ್ಕೆ ಯಾವುದೇ ಅವಕಾಶಗಳನ್ನು ಬಿಡಲಿಲ್ಲ, ಯಾವುದೇ ಸೇವೆ ಆಗಲಿ ಮಾಡ್ತಾ ಬರ್ತಾಯಿದ್ವಿ. ಹೀಗೆ ಪುರುಷಾರ್ಥಿ ಜೀವನ, ನಾವು ಎಷ್ಟು ನಮ್ಮನ್ನು ಅರ್ಪಿಸ್ಕೊಳ್ತೀವಿ ಅಷ್ಟು ನಮ್ಮನ್ನು ಬಾಬಾ ನಮಗೆ ಸಹಕಾರ ಕೊಡ್ತಾರೆ, ಸಹಯೋಗ ಕೊಡ್ತಾರೆ, ಮುಂದುವರಿಸ್ತಾರೆ. ಹೀಗೆ ಈಶ್ವರೀಯ ಜೀವನ ಬೆಳ್ಕೊಂಡು ಬಂದಿದೆ. ಆಮೇಲೆ ಇದರಿಂದಾಗಿ ನನ್ನ ಜೀವನ ಆಫೀಸಲ್ಲಿಯೂ ಅಷ್ಟೇ, ಮೊದಲಿಂದ ಹೇಳಿದ ನನ್ನ ಮಾತುಕತೆ ಬಹಳ ಕಡಿಮೆ ಇತ್ತು. ಆವಾಗಲೂ ಅಷ್ಟೇ, ನಾನು ಪ್ರೈವೇಟ್ ಕಂಪನಿಯಲ್ಲಿ ಹೇಳಿದೆಲ್ಲ, ಅಲ್ಲಿಂದ ಬಿಟ್ಟು ಹೋಗುವಾಗಲೂ ನಮ್ಮ ಸರ್ MDಗೆ ಇಷ್ಟು ಮನಸ್ಸಿರಲಿಲ್ಲ. ಆರು ಕೃಷ್ಣಮೂರ್ತಿರಾವ್ ಅಂತ ಗೊತ್ತಿರೋ ತಮಗೆಲ್ಲ ಕೆತ್ತಿದ್ದವರಿಗೆ ನಾನು ಬಿಡಲಿಕ್ಕೆ ಕೇಳಲಿಲ್ಲ ಅವರು. ಯಾಕೆಂದರೆ ನನ್ನ ಕೆಲಸವನ್ನು ಅಷ್ಟೇ, ಕಚೇರಿ ಕೆಲಸ ಇರಲಿ ಅಷ್ಟು ಅಪ್ಡೇಟ್, ಪರ್ಫೆಕ್ಟ್, ನೀಟ್ ಎಲ್ಲ ಅವರೇ ಹೇಳ್ತಾ ಇದ್ರು. ನಾನು ನಿನ್ನ ಬಿಡ್ಕೊಡ್ಲಿಕ್ಕೆ ತಯಾರಿಲ್ಲಪ್ಪ, ನೀನು ಯಾಕೆ ಬಿಟ್ಟು ಹೋಗ್ತಿ ಅಂತ ಹೇಳಿ, ಮತ್ತೆ ಕೊನೆಗೆ ನಿನ್ನ ಒಳ್ಳೇದಕ್ಕೋಸ್ಕರ, ನಿನಗೆ ಮುಂದೆ ನೀವು ಒಳ್ಳೆಯವನಾಗಬೇಕು, ದೊಡ್ಡ ಇದಾಗಬೇಕಲ್ಲ, ನೀನು ಬೇಕಲ್ಲ ನಿಮ್ಮ ಲೈಫಿಗೋಸ್ಕರ ನಾನು ಬಿಡ್ತೀನಿ ನನಗೆ ಅಂತ ಅಷ್ಟೊಂದು ಒಳ್ಳೆಯ ಸರ್ಟಿಫಿಕೇಟ್, ಎಕ್ಸಾಂಪಲ್ ಒಂದು ಸರ್ಟಿಫಿಕೇಟ್ ಕೊಟ್ಟು ನಾನು ಕಳಿಸ್ಕೊಟ್ಟಿದ್ದಾರೆ. ಬಿಡಲಿಲ್ಲ ಫಸ್ಟಿಗೆ. ಯಾಕಂದರೆ ಕೆಲಸ ಕಾರ್ಯಗಳನ್ನ ಅವು ಎಲ್ಲೇ ಇರಲಿ, ಪ್ರೈವೇಟ್ ಆಗಲಿ, ನಂದಾಗಲಿ, ಅವ್ರದ್ದಾಗಲಿ, ಇನ್ನೊಬ್ರದ್ದಾಗಲಿ, ಕೆಲಸದ ಬಗ್ಗೆದವರಿಗೆ ಅಷ್ಟು ನನ್ನ ಕೆಲಸವನ್ನು ಪರ್ಫೆಕ್ಟಾಗಿ ನಾನು ಮಾಡ್ತಾ ಇದ್ದೆ ಪ್ರೈವೇಟ್ ಕಂಪನಿಯಲ್ಲಿ. ಆಮೇಲೆ ನಾನು KSRTCಯಲ್ಲಿ ಸೇರಿದೆ. KSRTCಯಲ್ಲಿ ಅಲ್ಲಿಯೂ ಕೂಡ ಇಲ್ಲಿಯೂ ಹೈಯರ್ ಆಫೀಸರ್ ಎಲ್ಲ ಬರ್ತಿದ್ರು. ಆಗ ಅಲ್ಲಿಂದ ಮಂಗಳೂರು ಡಿವಿಷನ್ ಇರಲಿಲ್ಲ, ಹಾಸನ ಡಿವಿಷನ್ ಇತ್ತು. ಅಲ್ಲಿಂದ ಡಿಪೋ ಇಲ್ಲಿ ಬರ್ತಿದ್ರು ದೊಡ್ಡವರು, MDಗಳು ಅಥವಾ DC ಗಳೆಲ್ಲ ಬರ್ತಾಯಿದ್ರು, ಇನ್ಸ್ಪೆಕ್ಷನ್ ಮಾಡ್ತಾಯಿದ್ರು. ನನ್ನ ಭಾಳ DC ಗಳೆಲ್ಲ ಹೇಳ್ತಾರೆ, ಈಸ್ ಆನ್ ಅಸೆಟ್ ಟು ದ ಕಾರ್ಪೊರೇಷನ್. ಎಲ್ಲರ ಮುಂದೆ ಹೇಳ್ತಾ ಇದ್ರು, ಈಸ್ ಎನ್ ಅಸೆಟ್ ಟು ದ ಕಾರ್ಪೊರೇಷನ್, ಅವ್ರನ್ನ ನೋಡಿ ಕಲೀರಿ ಕೆಲಸ ಅಂತ. ಅಂದರೆ ಎಲ್ಲ ಹಾಗೆ ನಮ್ಮ ಯಾಕೆ ಮಾಡಿಸೋದು, ಬಾಬಾ ಮಾಡಿಸ್ತಾ ಇದ್ರು ನಮಗೆ, ಅದು ಖುಷಿ. ಬಾಬಾ ನಮಗೆ ಅದನ್ನು ಮಾಡಿಸ್ತಾರೆ ನಮ್ಮೆಲ್ಲಗಳನ್ನು. ಹಾಗೆ ಎಲ್ಲರ ಹತ್ರ ಒಳ್ಳೆಯವಂತಲೇ ಅನ್ನಿಸ್ಕೊಳ್ತಿದ್ದೆ, ಅಂದರೆ ಹೊಗಳ್ಕೊಳ್ತೀನಿ ಅಂತಲ್ಲ ಎಲ್ರಿಗೂ. MDನೂ ಸತ್ಯ ಒಂದು ಜಗನ್ನಾಥನ IAS ಆಫೀಸರ್, ಅವರು ಇನ್ಸ್ಪೆಕ್ಷನಿಗೆ ಬಂದರು ಮಂಗಳೂರು ಡಿವಿಷನ್. ಸೊ ಅವಾಗೆಲ್ಲ DC ಗಳು ಇಲ್ಲಿ ಆಫೀಸರ್ಸ್ ಎಲ್ಲ ಇಡೋದೇ ನನ್ನ ಪುಸ್ತಕ, ನನ್ನ ಲೆಜರ್ಸ್, ನನ್ನ ಇದೆಲ್ಲ. ಯಾಕೆಂದರೆ ಅದು ಪರ್ಫೆಕ್ಟ್ ಇದೆ ಅಂತ ರೈಟ್ ಓಕೆ ಅಂತ ಬರೆದುಕೊಂಡು ಹೋಗ್ತಾರೆ. ಅದಕ್ಕೆ ನಂದೇವೆಲ್ಲ ಮೊದಲು ಇಟ್ಕೊಳ್ತಾ ಇದ್ರು. ಹಾಗೆ IAS ಆಫೀಸರ್ ಅವ್ರು ನನ್ನ ಪರ್ಸನಲ್ ಕರೆದು ಕೇಳಿದ್ರು, ಏನು ಮಾಡ್ತಾ ಇದ್ದೀನಿ ನೀನು ಅಂತ. ಅದು ನಾನಾಗ ಓಕೆ, ಬಿಳಿ ಬಟ್ಟೆ ಬ್ಯಾಜೆಲ್ಲ ಹಾಕ್ತಿದ್ರು, ನೀನೇನು ಮಾಡ್ತೀನಿ, ಪೋಯೆಟಾ, ನೀನು ರೈಟರಾ, ವೆರಿ ಗುಡ್, ಕೀಪ್ ಅಪ್ ಯುವರ್ ಅಂತ ಹೇಳ್ಕೊಂಡು ನಮಗೆ ಇದು ಮಾಡಿ ಹೋಗ್ತಾ ಇದ್ರು. ಹೀಗೆ ಯಾರೇ ಬರಲಿ, ಆಫೀಸರ್ಸ್ ಯಾರೇ ದೊಡ್ಡವ್ರು ಬರಲಿ, ಅವ್ರು ನಮಗೆ ಹೊಗಳಿ ಅಥವಾ ಹೋಗ್ತಾ ಇದ್ರು, ಹೇಳ್ತಾ ಇದ್ರು. ಹೀಗೆ ಆಫೀಸಲ್ಲಿ ಇರಲಿ, ನಮ್ಮ ಪ್ರೈವೇಟ್ ಕೆಲಸ ಇರಲಿ, ನಮ್ಮದೇ ಇರಲಿ, ಎಲ್ಲದರಲ್ಲಿಯೂ ಅಷ್ಟೇ ನಾವು ಕೆಲಸ ಕಾರ್ಯಗಳನ್ನು ನಿಯತ್ತಾಗಿ ನಮಗೆ ಮಾಡಿದರೆ ಅದಕ್ಕೆ ಯಾವತ್ತೂ ಕೂಡ ಬೆಲೆ ಇದ್ದೇ ಇರ್ತದೆ. ಮತ್ತು ಅದು ನಮಗೂ ಸಂತೋಷದಾಯಕ, ಖುಷಿ ಆಗ್ತದೆ. ಇನ್ನೊಬ್ಬರಿಗೆ ಸಂದರ್ಭದಲ್ಲಿ. ಆಮೇಲೆ ಹೀಗೆ ನಾನು ಪುರುಷಾರ್ಥಿ ಜೀವನದಲ್ಲಿ ಇನ್ನೊಂದು ನನ್ನ ಪರೀಕ್ಷೆ ಅಂತ ಹೇಳ್ಬೋದು, ಒಟ್ಟು ಪರೀಕ್ಷೆ ಈಶ್ವರೀಯ ಜೀವನದಲ್ಲಿ ಒಂದು ಬಂದದ್ದು. ಅಂದರೆ ಹೊಸಬರು ಯಾರಿದ್ರೆ ತಿಳ್ಕೊಳ್ಬೇಡಿ ತಪ್ಪು. ನಾನು ರಿಸರ್ವೇಷನ್ ಕೌಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಸುಮಾರು ಇನ್ 80, ಜ್ಞಾನಕ್ಕೆ ಬಂದು 78 79 80 ಅದೇ ಆಫೀಸಲ್ಲಿ. ಆಗ ನಾನು ರಿಸರ್ವೇಷನ್ ಹಂಪನಕಟ್ಟೆ ಹೇಳಿದೆಲ್ಲ, ಅದೇ ಅಲ್ಲಿ ಒಂದು ನಮ್ಮದೇ ಆದ ಬಿಲ್ಡಿಂಗ್, ಚಿಕ್ಕ ಬಿಲ್ಡಿಂಗ್ ಇತ್ತು. ರಿಸರ್ವೇಷನ್ ಕೌಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ರಿಸರ್ವೇಷನ್ ಕೌಂಟರ್ನ ಒಳಗಡೆ ನಾನೊಂದು ನಮ್ಮ ಚಿತ್ರ ಹಾಕಿದ್ದೆ, CD ಚಿತ್ರ ಇದೆಯಲ್ಲ, CD ಚಿತ್ರ ಹಾಕಿದ್ದೆ. ಹೊರಗಿಂದ ಬಂದವರು, ಯಾಕಂದ್ರೆ ಬಹಳ ಜನ ಬರ್ತಿರ್ತಾರೆ, ಕ್ಯೂ ನಿಲ್ತಿರ್ತಾರೆ, ನೋಡ್ತಾ ಇರ್ತಾರೆ, ಅಟ್ಲೀಸ್ಟ್ ನೋಡಿ ತಿಳ್ಕೊಳ್ಳಿ ಅಂತ CD ಚಿತ್ರ ಹಾಕಿದ್ದೆ. ಹಾಗೆ ಒಂದು ದಿವಸ ನಾನು ರಿಸರ್ವೇಷನ್ ಟೈಮ್ ಕೊಡ್ತಾ ಇದ್ದೆ. ಕ್ಯೂನಲ್ಲಿ ಇದ್ದು ಜನರ, ಬೆಂಗಳೂರಿಗೆ ಯಾವುದೋ ಒಂದು ಬೆಂಗಳೂರು ಬಾಂಬೆ ಕೌಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬ್ಯಾಂಗ್ಳೂರ್ ಟಿಕೆಟ್ ಕೊಡ್ತಾ ಇದ್ದೆ. ಕ್ಯೂನಲ್ಲಿ ಭಾಳ ಜನ ಇತ್ತು. ಮತ್ತೆ ಅಲ್ಲಿ ಒಬ್ಬ ವ್ಯಕ್ತಿ ಬಂದ, ಟಿಕೆಟ್ ಕೇಳಿದ, ಟಿಕೆಟ್ ತೊಗೊಂಡ, ಬೆಂಗಳೂರು ಟಿಕೆಟ್ ಕೊಟ್ಟೆ. ನಾನು ಬರೀತಿರುವಾಗ ಅವನೊಂದು ಸ್ವಲ್ಪ ಹೊತ್ತು ನಂತರ ಅವನು
टिकट आದ ನಂತರ ಕೇಳಿದೆ, आप ये संस्था के बारे में आपको पता है, आप जुड़े हुए हो ಅಂತ ಕೇಳಿದ ಆ ವ್ಯಕ್ತಿ. हाँ जी ಅಂತ ಹೇಳಿದ ನಾನು ಹೀಗೆ. ಹೌದು हाँ जी, ये ब्रह्मा कुमारी संस्था है, योग शिक्षा वहाँ सिखाते हैं, मैं जानता हूँ, मैं रोज जाता हूँ. ಅವನು ಒಂದು ಸ್ವಲ್ಪ ಹೇಳಿದೆ, ये झूठा संस्था है ಅಂತ ಹೇಳ್ದ. ತಪ್ಪು ತಿಳ್ಕೊಳ್ಬೇಡಿ ಯಾರು, ಅದಕ್ಕೆ ಮೊದಲೇ ಹೇಳೋದು, झूठा मुझे पता है ये संस्था के बारे में. ज्ञानಕ್ಕೆ ಬಂದು ಇದು 1 ವರ್ಷ ಏನಾಗಿದೆ. संस्था के बारे में मुझे पता है, मैं वहाँ का हूँ, आबू का हूँ, माउंट आबू का हूँ. वो दादा है ना तुम्हारा, वो बहुत झूठा है, बहुत सारे लड़कियों के अपने पास रखा है, वो संस्था चला रहा है ಅಂತ ಒಂದು ಬೀಜ ಬಿತ್ತಿದೆ ನನಗೆ. ನನಗೆ ಒಂದು ಹೊತ್ತಿಗೆ ಏನಾಯ್ತು, ನಾನು ಡೌನ್ ಆಗಿಬಿಟ್ಟೆ. ನಾನು ಕೂತ ಜಾಗನೇ ಕುಸಿದು ಹೋಗಾಯಿತು. ಯಾಕಂದ್ರೆ ನಾನು ಅಷ್ಟು ವಿಶ್ವಾಸ ಇತ್ತು ನನಗೆ, ಅಷ್ಟು ವಿಶ್ವಾಸ ಇದೆ, ಶಕ್ತಿ ಇತ್ತು, ಎಲ್ಲವೂ ಇತ್ತು. ಬಟ್ ಇವನು ಅಂದರೆ ಒಂದು ಹುಳ ಹತ್ತಿತ್ತು ಸಹಜವಾಗಿಲ್ಲ. ಅವನು ಹೇಳೋದು ಸತ್ಯ ಇರಬಹುದಾ? ಅವನು ಅಲ್ಲಿ ಅವನು ನಮಗೆ ಇಲ್ಲಿದ್ದು ಕತೆ ಗೊತ್ತಿಲ್ಲ. ಯಾರು ಬಿಳಿ ಬಟ್ಟೆ ಅವರು ಬಿಳಿ ಅಂದವರೆಲ್ಲ ಹಾಕಿರ್ತಾರೆ, ಆವಾಗೆಲ್ಲ ಹುಳಿತು ಹಿಂದಿ ಮಾತನಾಡೋರೆಲ್ಲರೂ ಜಾಸ್ತಿ ಇದು ಹಿಂದಿ ಮಾತಾಡ್ತಾ ಇದ್ದಾರೆ. ಸತ್ಯ ಏನಂತ ಗೊತ್ತಿಲ್ಲ. ಇವನು ಹೇಳೋದು ಸತ್ಯ ಇರ್ಬೋದಾ ಅಂತ ಒಂದು ಹೊತ್ತಿಗೆ, ಒಂದು ಕ್ಷಣಕ್ಕೆ ಡೌನ್ ಆಗಿಬಿಟ್ಟೆ. ಏನು ಮಾತಾಡ್ಲಿಕ್ಕೂ ಆಗಲ್ಲ, ನಾನು ಸ್ತಬ್ಧ ಆಗ್ಬಿಟ್ಟು. ನಾನು ಏನು ಕೂತಿದ್ದೇನೋ ಏನಾಗಿತ್ತು ಗೊತ್ತಿಲ್ಲ ನನಗೆ ಒಂದು ಹೊತ್ತಿ. ಮತ್ತು ಸುಮ್ಮನೆ ಸಂಭಾಳಿಸ್ಕೊಂಡು ಹಾಂ ಹೋಗ ಅಚ್ಚಾ ಐಸಾ ಯಾಕೆ ಐಸಾ ಅಂತ ಸುಮ್ಮನೆ ಅದೇ ಅಂತೂ ಕೆಲಸ ಮುಗಿಸಿದೆ. ಮತ್ತೆ ಅದು ಯೋಚನೆ ಇತ್ತು ಬುದ್ಧಿಯಲ್ಲಿ. ಬಟ್ ನಾನು ಆಮೇಲೆ ಸ್ವಲ್ಪ ಏನೋ ಡೈಲ್ಯೂಟ್ ಆಯಿತು. ವಿಚಾರಗಳನ್ನು ನೋಡ್ತಾ ಪ್ರತಿಯೊಬ್ಬರು ನಾನು ಗಮನಿಸ್ತಾ ಇದ್ದೆ. ಆಗ ಕ್ಲಾಸಿಗೆ ಬರ್ತೆ, ಕ್ಲಾಸ್ ಬಿಡಲಿಲ್ಲ, ಒಂದೇ ದಿವಸ ಕ್ಲಾಸ್ ಮಾತ್ರ ಬಿಡಲಿಲ್ಲ. ಬಟ್ ದೃಷ್ಟಿಕೋನಗಳು, ನಾನು ವಿಚಾರ ಹೌದಾ, ಇವನು ಹೇಳಿದ್ರೆ ಏನಾದರೂ ಸತ್ಯಾಂಶ ಇದೆಯಾ ಅಂತ ಎಲ್ಲ ಹಂತಗಳಲ್ಲಿಯೂ ಪರಿಶೀಲನೆ ಮಾಡ್ತಾ ಗೊತ್ತಾಯ್ತು. ಬಟ್ ನನಗೆ ಏನೊಂದು ಕಾಣಲಿಲ್ಲ 100% ಆಕ್ಯುರೇಟ್, ನಾನು ಏನೂ ಇಲ್ಲ. ಆಮೇಲೆ ಗ್ರಾಜುವಲ್ ಪುಸ್ತಕಗಳನ್ನೆಲ್ಲ ಓದಿದೆ. ಬಾಬೂರ ಜೀವನ ಚರಿತ್ರೆ, ಜೀವನ ಪಲ್ಟಾನೆ ವಾಲಿ ಬಾಬು ಜೀವನ ಚರಿತ್ರೆ ಮತ್ತು ಅದರ ಅನುಭವಗಳು. ಆಮೇಲೆ ವಾಣಿಯಲ್ಲಿಯೂ ಬಂತು, ಏನೇ ಯಜ್ಞ ವಿರೋಧಿಗಳು ಬಹಳ ಜನ ಇದ್ದಾರೆ, ಆ್ಯಂಟಿ ಓಂ ಮಂಡಳಿ, ಇದೆಲ್ಲ ಸಂಗತಿ ಗೊತ್ತಾಯ್ತು. ಯಾಕಾದ್ರೆ ಅಂತ ಮತ್ತೆ ನನಗೆ ಕ್ಲಿಯರ್ ಆಯಿತು, ಇದು ಆ್ಯಂಟಿ ಓಂ ಮಂಡಳಿಯ ಒಬ್ಬ ಯಾವುದೋ ವ್ಯಕ್ತಿ ಅಂತ. ಹೀಗೆ ಅಂದರೆ ಪರೀಕ್ಷೆ ಅದು ಜೀವನದಲ್ಲೂ ನನಗಂತೂ ಪರೀಕ್ಷೆ ಬೇರೆ ಬರ್ತದೆ ಇಲ್ಲ. ಯಾಕೆಂದರೆ ಹೊಸದಾಗಿ ಹುಟ್ಟಿದಂಥ ಮನುಷ್ಯನಿಗೆ ಇದೊಂದು ಬುದ್ಧಿಯಲ್ಲಿ ಹಾಕಿದರೆ ಏನಾಗಿಬಿಡ್ತದೆ, ಡೌನ್ ಆಗಿಬಿಡ್ತದೆ. ಸತ್ಯ ಏನು ಅಂತ ಗೊತ್ತಿರೋದಿಲ್ಲ. ಸಪೋಸ್ ನಾನು ಬಿಟ್ಟಿದ್ರೆ ಅಲ್ಲಿ ಆದರೂ ನಂಗೆ ಪರೀಕ್ಷೆ ಅಂತ ಹೇಳೋದು, ನನ್ನ ಪರಿಸ್ಥಿತಿ ಏನಾಗ್ಬಿಡ್ತಿತ್ತು, ನಾನು ಎಂಥ ಪ್ರಸಾದಕ್ಕೆ ಹೋಗ್ಬಿಡ್ತಿದ್ದೆ ಗೊತ್ತಿಲ್ಲದೆ ಇದ್ರಿ. ಹೀಗೆ ಪರೀಕ್ಷೆಗಳು ಬರ್ತವೆ, ಗೊತ್ತಾಗಲ್ಲ ನಮಗೆ. ಅದಕ್ಕೆ ನಾವೇ ಎಚ್ಚರ ಇರಬೇಕು. ಯಾಕಂದರೆ ಈಗ ಮತ್ತು ಕಡಿಮೆ, ಈ ಹಿಂದೆ ಸ್ವಲ್ಪ ಆವಾಗೆಲ್ಲ 70-78 ಅವಧಿಯಲ್ಲಿ ಬಹಳ ಆ್ಯಂಟಿನೇ ಹೇಳ್ತಾ ಇದ್ರು ಬ್ರಹ್ಮಕುಮಾರರ ಬಗ್ಗೆ ಆಗಲಿ, ಯಾವುದೇ ಸಂಸ್ಥೆ ಬಗ್ಗೆ ಆಗಲಿ. ಬಟ್ ಎಚ್ಚರ ಇರಬೇಕು, ಗೊತ್ತಿರೋದಿಲ್ಲ ನಮಗೆ ಸತ್ಯ ಏನು ಅಂತ. ಬಟ್ ಅದರ ಅಷ್ಟು ನಮ್ಮಲ್ಲಿ ದೃಢತೆ ಬೇಕು, ಗೊತ್ತಿರಬೇಕು. ಭಗವಂತನ ಮೇಲೆ, ಶಿವಬಾಬುವ್ರ ಮೇಲೆ, ಪರಿವಾರದ ಮೇಲೆ ಎಷ್ಟು ನಿಶ್ಚಯ ಇಟ್ಟುಕೊಂಡಿರ್ತೇವೆ ಅಷ್ಟು ನಾವು ಮುಂದುವರಿತೇವೆ. ಒಂದಿನಿತು ಸಂಶಯ ಬಂತು ಅಂತೇಳಿ ಆದರೆ ಡೌಟ್ಗಳಿದ್ರೆ ಕೇಳಿಕೊಳ್ಬೇಕು, ನೋ ಪ್ರಾಬ್ಲಮ್. ಕೇಳಿಕೊಳ್ಬೇಕು, ಪರಿಚಯ ಮಾಡಿಕೊಳ್ಬೇಕು, ತಿಳ್ಕೊಳ್ಬೇಕು. ಸಂಶಯ ಇಟ್ಟುಕೊಂಡು ಮುಂದುವರಿತೇವೆ ಅಂತ ಹೇಳಿದ್ರೆ ಆಗೋದಿಲ್ಲ, ಮತ್ತು ನಮ್ಮ ಜೀವನ ಹಾಳಾಗಿಬಿಡ್ತದೆ. ಹೀಗೆ ಒಂದು ಪರೀಕ್ಷೆಗಳು ಬರ್ತವೆ, ನಾವು ಅದನ್ನು ಎದುರಿಸಬೇಕು, ಅನುಭವಿಸಿ ಮಾಡಿಕೊಳ್ಬೇಕು. ಹೀಗೆ ನಾನು ಈಶ್ವರಿ ಜೀವನ ಮುಂದುವರಿಯುತ್ತಾ ಬಂತು. ಇವಾಗಲೂ ನಡೀತಾ ಇದೆ. ಬಾಬಾ ನಡೆಸ್ಕೊಳ್ತಾರೆ. ಪ್ರತಿ ಹಂತದಲ್ಲಿಯೂ ಸಹ ಶಿವಬಾಬಾ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸೊ ಪರಿವಾರ, ಈಶ್ವರಿಯ ಪರಿವಾರದಲ್ಲಿ ಬಂದಿದ್ದೇವೆ, ನಮಗಿದೆ ಭಗವಂತ, ನಾವು ಮಕ್ಕಳು, ಇಷ್ಟರಲ್ಲೇ ನಮ್ಮ ಜೀವನ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಓಕೆ ಅಲ್ವಾ? ತಮಗೆಲ್ರಿಗೂ ಗೊತ್ತಿದೆ, ಅನುಭವ ಇದೆ. ಎಲ್ಲರೂ ಕೂಡ ಎಷ್ಟು ಸಾಧನೆ ಮಾಡ್ತೇವೆ, ಎಷ್ಟು ಪುರುಷಾರ್ಥ ಮಾಡ್ತೇವೆ, ಖಂಡಿತವಾಗಿಯೂ ಅದಕ್ಕೆ ಪ್ರತಿಫಲ ಸಿಗ್ತದೆ. ಪ್ರತಿಫಲ ಇದ್ದೇ ಇದೆ, ಅಷ್ಟೆಲ್ಲ ಕೊಡ್ತಾನೆ ಅಪ್ಪ, ಬಿಡಲ್ಲ. ಶಿವಬಾಬಾ ಪರಮಾತ್ಮ ನಮ್ಮಪ್ಪ, ಅವನಿರುವುದೇ ನಮ್ಮ ಕಲ್ಯಾಣಕ್ಕಾಗಿ, ನಮಗೆ ಕೊಡುಗೆ ಆಗೋದು. ನಾವು ಸ್ವೀಕರಿಸ್ಬೇಕು, ಅಷ್ಟೇ, ಆಕ್ಸೆಪ್ಟ್ ಮಾಡಿ ತಗೊಳ್ಬೇಕು. ಹೇಗೆ ತಗೊಳ್ಬೇಕು? ಪ್ರೀತಿ ಪಾತ್ರರಾಗಬೇಕು. ಪ್ರೀತಿ ಪಾತ್ರ ಆಗುವುದು ಹೇಗೆ? ತಂದೆ ತಾಯಿಗಳಿಗೆ ಪ್ರೀತಿ ಪಾತ್ರ ಆಗುವುದು ಹೇಗೆ? ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳಬೇಕು, ಇದೇ ಆಗಿರಬೇಕು, ಅಷ್ಟೇ ಅಲ್ವಾ? ಅದನ್ನೇ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಮಾಡಿಕೊಳ್ಬೇಕಾಗಿದೆ.
ಓಕೆ, ಸಾಕು. ಸಾಕು. ಇನ್ನೊಮ್ಮೆ ಇದ್ರ ಮತ್ತೆ ರಿವಿಷನ್ ಯಾವಾಗಲೂ ಮಾಡೋಣ. ಓಂ ಶಾಂತಿ.